ನನ್ನ ಹೆಸರು ತನ್ಮಯ್. ಕೆಲವು ಕಥೆಗಳನ್ನು ಹೇಳಲಾಗುವುದಿಲ್ಲ. ಅವು ಇದ್ದಕ್ಕಿದ್ದಂತೆ ಯಾವುದಾದರೂ ಮಾತುಗಳ ಮೂಲಕ ಬಂದು ಡಿಕ್ಕಿ ಹೊಡೆಯುತ್ತವೆ ಮತ್ತು ಮನುಷ್ಯನನ್ನು ಒಳಗಿನಿಂದ ಕುಗ್ಗಿ ಹೋಗುವಂತೆ ಮಾಡುತ್ತವೆ. ಅಪ್ಪ, ಕೌಂಟರ್ನಲ್ಲಿ 500 ರೂಪಾಯಿ ಜಮಾ ಮಾಡಲು ಡಾಕ್ಟರ್ ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಫೈಲ್ ಮುಂದೆ ಹೋಗುವುದಿಲ್ಲವಂತೆ. ನನ್ನ ಮಗನ ಧ್ವನಿಯಲ್ಲಿ ಎಂತಹ ನಡುಕವಿತ್ತೆಂದರೆ ಅದು ನನ್ನ ವಯಸ್ಸಾದ ಮೂಳೆಯಲ್ಲಿ ನೋವುಂಟು ಮಾಡಿತು. ನಾನು ವೀಲ್ಚೇರ್ನಲ್ಲಿ ಕುಳಿತೆ. ನನ್ನ ನಡುಗುವ ಕೈಗಳಿಂದ ಅವನ ಕೈ ಹಿಡಿದುಕೊಂಡೆ. ಮಗನೇ, ನಿನಗೆಲ್ಲ ಗೊತ್ತಿದೆ. ಪೆನ್ಷನ್ನ ಉಳಿದಿದ್ದ ಹಣವನ್ನೆಲ್ಲ ಬಾಡಿಗೆಗೆ ಖರ್ಚು ಮಾಡಿದ್ದೇವೆ. ಈಗ ಜೇಬಿನಲ್ಲಿ ಮರಳಿ ಹೋಗಲು ಬೇಕಾದ ಬಾಡಿಗೆ ಹಣವೂ ಕೂಡ ಅಷ್ಟಕ್ಕಷ್ಟೇ ಉಳಿದುಕೊಂಡಿದೆ. ಹಾಗಾದರೆ ನಾವು ವಾಪಸ್ ಹೋಗೋಣವೇ ಅಪ್ಪ? ನೀವು ಚಿಕಿತ್ಸೆ ಮಾಡಿಸಿಕೊಳ್ಳುವುದಿಲ್ಲವೇ? ಅವನ ಕಣ್ಣುಗಳಲ್ಲಿ ಅಸಹಾಯಕತೆ ತುಂಬಿತ್ತು. ಬಹುಶಃ ನನ್ನ ಹಣೆಬರಹದಲ್ಲಿ ಇದೇ ಬರೆದಿರಬಹುದು. ನಡೆ ಮಗನೇ, ಬಡವರಿಗೆ ಉಚಿತ ಚಿಕಿತ್ಸೆ ಸಿಗುತ್ತದೆ ಎಂದು ನಂಬಿಕೊಂಡು ಇಲ್ಲಿಗೆ ಬಂದು ಬರಿಗೈಯಲ್ಲೇ ಮರಳುವ ಹಾಗಾಯಿತು. ನಾನು ಆತಂಕದ ಕಣ್ಣುಗಳಿಂದ ಆ ಕಟ್ಟಡದ ಕಡೆ ನೋಡಿದೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆ. ಅದರ ಬಿಳಿ ಗೋಡೆಗಳು ನನ್ನನ್ನು ನೋಡಿ ಗೇಲಿ ಮಾಡುತ್ತಿರುವಂತೆ ಭಾಸವಾಯಿತು. ನನ್ನ ಮಗ ವೀಲ್ಚೇರ್ ತಳ್ಳುತ್ತಾ ನನ್ನನ್ನು ಎಕ್ಸಿಟ್ ಗೇಟ್ ಕಡೆಗೆ ಕರೆದೊಯ್ಯಲಾರಂಭಿಸಿದ. ಚಕ್ರಗಳು ತಿರುಗುತ್ತಿದ್ದವು ಮತ್ತು ಆ ಚಕ್ರಗಳ ಜೊತೆಗೆ ನನ್ನ ಕಳೆದು ಹೋದ ಕಾಲವು ನನ್ನ ಕಣ್ಣೆದುರು ಯಾವುದೋ ಸಿನಿಮಾದಂತೆ ಹಾದು ಹೋಗಲಾರಂಭಿಸಿತು. ಈ ಕತೆ ಇಂದಿನದಲ್ಲ, ಇದು ಎಷ್ಟೋ ವರ್ಷಗಳ ಹಿಂದಿನ ಕತೆ. ಆಗ ನಾನು ಈ ವೀಲ್ಚೇರ್ನಲ್ಲಿರಲಿಲ್ಲ. ಬದಲಾಗಿ ಕ್ಲಾಸ್ ರೂಮ್ನಲ್ಲಿ ನಿಂತು ಬ್ಲ್ಯಾಕ್ ಬೋರ್ಡ್ ಮೇಲೆ ಸೀಮೆ ಸುಣ್ಣದಿಂದ ಬರೆಯುತ್ತಿದ್ದೆ. ನಾನು ತೀರಾ ಬಡ ಕುಟುಂಬಕ್ಕೆ ಸೇರಿದವನಾಗಿದ್ದೆ ಮತ್ತು ಮೊದಲಿನಿಂದಲೂ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆ. ಅಪ್ಪ ತೀರಿ ಹೋದ ಮೇಲೆ ನನಗೆ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಹುದ್ದೆ ದೊರೆಯಿತು. ಸಂಬಳ ಬಹಳ ಕಡಿಮೆ ಇತ್ತು, ಆದರೆ ನನಗೂ ನನ್ನ ಕುಟುಂಬಕ್ಕೂ ಅದು ಸಾಕಾಗುತ್ತಿತ್ತು. ನಾನು ನನ್ನ ಕೆಲಸದಲ್ಲಿ ಬಹಳ ಪ್ರಾಮಾಣಿಕನಾಗಿದ್ದೆ. ನಾನು ಕೇವಲ ಸಮಯ ಕಳೆಯಲು ಅಥವಾ ಸಂಬಳ ಪಡೆಯಲು ಶಾಲೆಗೆ ಹೋಗುತ್ತಿರಲಿಲ್ಲ. ಬದಲಾಗಿ ನನ್ನ ಕ್ಲಾಸಿನ ಪ್ರತಿ ಮಗುವು ನನಗೆ ನನ್ನ ಸ್ವಂತ ಮಗುವಿನಂತೆ ಅನ್ನಿಸುತ್ತಿತ್ತು. ನನ್ನ ಹೃದಯದಲ್ಲಿ ಒಂದೇ ಒಂದು ಆಸೆ ಇತ್ತು. ನನ್ನಿಂದಾಗಿ ಯಾವುದೇ ಮಗುವಿನ ಭವಿಷ್ಯ ಹಾಳಾಗಬಾರದು ಎಂದುಕೊಂಡಿದ್ದೆ. ಪ್ರತಿ ಮಗುವು ಓದಿನಲ್ಲಿ ಮುಂದುವರಿಯಲಿ ಮತ್ತು ನನಗೆ ತಿಳಿದಿರುವ ಎಲ್ಲ ಜ್ಞಾನವನ್ನು ಅವರಿಗೆ ಸಂಪೂರ್ಣ ಧಾರೆ ಎರೆಯಬೇಕು ಎಂದು ನಾನು ಪ್ರಯತ್ನಿಸುತ್ತಿದ್ದೆ. ಅದು ಜೂನ್ ತಿಂಗಳ ಬೇಸಿಗೆಯ ಸಮಯವಾಗಿತ್ತು. ತುಂಬ ಸೆಕೆ ಇತ್ತು. ನಾನು ಕ್ಲಾಸಿನಲ್ಲಿ ಪಾಠ ಮಾಡುತ್ತಿದ್ದೆ. ಅಷ್ಟರಲ್ಲಿ ಬಾಗಿಲ ಹತ್ತಿರ ಶಬ್ದವಾಯಿತು. ಮೇ ಐ ಕಮ್ ಇನ್ ಸರ್? ಒಂದು ಮೆಲ್ಲನೆಯ ಮತ್ತು ಹೆದರಿದ ದನಿ ನನ್ನನ್ನು ಆ ಕಡೆ ಸೆಳೆಯಿತು. ನಾನು ತಿರುಗಿ ನೋಡಿದಾಗ ಬಾಗಿಲ ಹತ್ತಿರ ಒಂದು ಮಗು ನಿಂತಿತ್ತು. ಅವನ ಬಟ್ಟೆಗಳು ಅಲ್ಲಲ್ಲಿ ಹರಿದಿದ್ದವು ಮತ್ತು ಕಾಲಿನ ಶೂಗಳು ಬಹುಶಃ ಅವನ ಅಳತೆಗಿಂತ ದೊಡ್ಡದಾಗಿದ್ದವು. ಅದನ್ನು ಅವನು ಬಳ್ಳಿಯಿಂದ ಕಟ್ಟಿಕೊಂಡಿದ್ದ. ಬಾ ಮಗನೇ, ನಿನ್ನ ಹೆಸರೇನು ಎಂದು ನಾನು ಮೆಲ್ಲನೆ ಕೇಳಿದೆ. ಆ ಮಗು ಸಂಕೋಚದಿಂದ ಒಳಗೆ ಬಂದು ಇಡೀ ಕ್ಲಾಸಿನ ಮುಂದೆ ತಲೆ ತಗ್ಗಿಸಿ ನಿಂತಿತು. ಸರ್, ನನ್ನ ಹೆಸರು ಶಿಖರ್. ಹೆಡ್ ಮಾಸ್ಟರ್ ಸಾಹೇಬರು ನನ್ನ ಕ್ಲಾಸ್ ಇದೆ ಎಂದು ತಿಳಿಸಿದರು. ಸರಿ, ಹಾಗಾದರೆ ನೀನು ಹೊಸದಾಗಿ ಬಂದಿದ್ದೀಯಾ? ಹೊಸ ಅಡ್ಮಿಷನ್ ಅಲ್ವಾ? ಸರಿ, ಕುಳಿತುಕೋ. ನಾನು ಅವನಿಗೆ 3ನೇ ಸಾಲಿನಲ್ಲಿ ಜಾಗ ತೋರಿಸಿದೆ. ಅವನು ಮೌನವಾಗಿ ಹೋಗಿ ಕುಳಿತುಕೊಂಡ. ಆದರೆ ಇಡೀ ಕ್ಲಾಸ್ ಅವನನ್ನು ವಿಚಿತ್ರವಾಗಿ ನೋಡುತ್ತಿರುವುದನ್ನು ನಾನು ಗಮನಿಸಿದೆ. ಅವನ ಸ್ಥಿತಿ ಹೇಗಿತ್ತೆಂದರೆ ಉಳಿದ ಮಕ್ಕಳು ಅವನನ್ನು ತಮಗಿಂತ ಭಿನ್ನ ಎಂದು ಭಾವಿಸುತ್ತಿದ್ದರು. ಮರುದಿನ ಅಸೆಂಬ್ಲಿ ನಡೆಯುತ್ತಿತ್ತು. ಹೆಡ್ ಮಾಸ್ಟರ್ ಸಾಹೇಬರು ಕೈಯಲ್ಲಿ ಬೆತ್ತ ಹಿಡಿದು ಮಕ್ಕಳನ್ನು ಚೆಕ್ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರ ದೃಷ್ಟಿ ಶಿಖರ್ ಮೇಲೆ ಬಿದ್ದಿತು. ಏ ಹುಡುಗ, ಸಾಲಿನಿಂದ ಹೊರಗೆ ಬಾ, ಹೆಡ್ ಮಾಸ್ಟರ್ ಅವರ ಗಂಭೀರ ಧ್ವನಿ ಪ್ರತಿಧ್ವನಿಸಿತು. ಶಿಖರ್ ನಡುಗುತ್ತಾ ಸಾಲಿನಿಂದ ಹೊರಬಂದ. ಇದೇನು ನಿನ್ನ ಅವತಾರ? ಸ್ಕೂಲ್ ಯೂನಿಫಾರ್ಮ್ ಎಲ್ಲಿದೆ? ಸರ್, ಅದು ಇನ್ನೂ ತಗೊಂಡಿಲ್ಲ, ಶಿಖರ್ ಹೆದರುತ್ತಾ ಉತ್ತರಿಸಿದ. ಹಾಗಾದರೆ ಶಾಲೆಗೆ ಯಾಕೆ ಬಂದಿದ್ದೀಯಾ? ಇದು ಶಾಲೆ. ಮನಸ್ಸಿಗೆ ಬಂದದ್ದನ್ನು ಹಾಕಿಕೊಂಡು ಬರಲು ಇದೇನು ಅನಾಥಾಶ್ರಮವಲ್ಲ. ನಾಳೆ ಒಂದು ವೇಳೆ ಯೂನಿಫಾರ್ಮ್ ಇಲ್ಲದಿದ್ದರೆ ಶಾಲೆಗೆ ಬರುವ ಅಗತ್ಯವಿಲ್ಲ, ಅರ್ಥವಾಯಿತೆ ಎಂದು ಎಲ್ಲರ ಮುಂದೆ ಬೈದರು. ನಾನು ಅಲ್ಲೇ ನಿಂತಿದ್ದೆ ಮತ್ತು ಶಿಖರ್ ಕಣ್ಣಿನಲ್ಲಿ ಕಣ್ಣೀರ ಹನಿಗಳು ಸುರಿಯುತ್ತಿರುವುದನ್ನು ನೋಡಿದೆ. ಅವನು ಏನೂ ಮಾತನಾಡದೆ ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋದ. ಆದರೆ ಅವನ ಆ ಕಣ್ಣೀರು ನನ್ನ ಮನದಲ್ಲಿ ಆಳವಾದ ಪರಿಣಾಮ ಬೀರಿತು. ಮುಂದಿನ ಇಡೀ ವಾರ ಇದೇ ತಮಾಷೆ ನಡೆಯಿತು. ಬೇರೆ ಶಿಕ್ಷಕರು ಕೂಡ ಅವನನ್ನು ಕ್ಲಾಸಿನಿಂದ ಹೊರಗೆ ಹಾಕುತ್ತಿದ್ದರು. ಶಿಖರ್, ಎದ್ದು ನಿಲ್ಲು, ನಿನ್ನ ಪುಸ್ತಕಗಳು ಎಲ್ಲಿವೆ? ಹಿಂದಿ ಟೀಚರ್ ದ್ವಿವೇದಿ ಸಾಹೇಬರು ಕೋಪದಿಂದ ಕೇಳಿದರು. ಸರ್, ಇನ್ನೂ ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ? ನಾವೇನು ಇಲ್ಲಿ ಗೋಡೆಗಳಿಗೆ ಪಾಠ ಮಾಡಬೇಕೆ? ಕ್ಲಾಸಿನಿಂದ ಹೊರಗೆ ಹೋಗು. ಪುಸ್ತಕಗಳಿಲ್ಲದಿದ್ದರೆ ನನ್ನ ಕ್ಲಾಸಿನಲ್ಲಿ ಕುಳಿತುಕೊಳ್ಳುವ ಅಗತ್ಯವಿಲ್ಲ. ನಾನು ಸ್ಟಾಫ್ ರೂಮಿನಲ್ಲಿ ಕುಳಿತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದೆ. ನನ್ನ ಹೃದಯಕ್ಕೆ ತುಂಬ ವ್ಯಥೆಯಾಯಿತು. ಒಂದು ದಿನ ನಾನು ಸ್ಟಾಫ್ ರೂಮಿನಲ್ಲಿ ಮಾತನ್ನೆತ್ತಿದೆ. ದ್ವಿವೇದಿ ಸಾಹೇಬರೇ, ನೀವು ಮಕ್ಕಳ ಜೊತೆ ಸ್ವಲ್ಪ ಮೃದುವಾಗಿ ವರ್ತಿಸಿ. ಅವನು ಬಡ ಕುಟುಂಬದವನಂತೆ ಕಾಣುತ್ತಿದ್ದಾನೆ. ಆಗ ಅವರು ಚಹಾದ ಸಿಪ್ ಹೀರುತ್ತಾ ನಗುತ್ತಾ ಹೇಳಿದರು.
ನೋಡಿ ತನ್ಮಯ್ ಸಾಹೇಬರೇ, ಬಿಡಿ, ಈ ಬಡತನವೆಲ್ಲ ಕೇವಲ ಒಂದು ನೆಪವಷ್ಟೇ. ಅವರ ತಂದೆ ತಾಯಿ ಕುಡಿಯುತ್ತಾರೆ ಮತ್ತು ತಲೆನೋವು ತಪ್ಪಲಿ ಎಂದು ಮಕ್ಕಳನ್ನು ಶಾಲೆಗೆ ಕಳುಹಿಸಿಬಿಡುತ್ತಾರೆ. ನಾವು ಇವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ದರೆ ಇವರು ಸುಧಾರಿಸುವುದಿಲ್ಲ. ನಿಯಮ ಅಂದ ಮೇಲೆ ಎಲ್ಲರಿಗೂ ನಿಯಮವೇ, ಆದರೆ ನಿಯಮಗಳು ಮನುಷ್ಯರಿಗಾಗಿಯೇ ಇರುವುದು ಮತ್ತು ಮಾನವೀಯತೆ ಸಾರುತ್ತವೆ. ಇಲ್ಲಿ ಆತನ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ವಿವರಿಸಿದೆ. ಸಾಕು ಸಾಕು, ಹೆಚ್ಚು ಮಾತನಾಡಬೇಡಿ. ನೀವು ನಿಮ್ಮ ಕ್ಲಾಸ್ ನೋಡಿಕೊಳ್ಳಿ. ನಾವು ಏನು ಮಾಡಬೇಕೆಂದು ನಮಗೆ ಗೊತ್ತು. ಉಳಿದ ಶಿಕ್ಷಕರು ಕೂಡ ಅವರ ಮಾತಿಗೆ ಧ್ವನಿಗೂಡಿಸಿದರು. ಇಲ್ಲಿ ನನ್ನ ಮಾತು ಯಾರಿಗೂ ಅರ್ಥವಾಗುವುದಿಲ್ಲ ಎಂಬುದು ನನಗೆ ತಿಳಿಯಿತು. ಶಾಲೆಯ ಬಿಡುವಿನ ಸಮಯದಲ್ಲಿ ನಾನು ಗೇಟಿನ ಹತ್ತಿರ ನಿಂತಿದ್ದೆ. ಎಲ್ಲ ಮಕ್ಕಳು ಓಡುತ್ತಾ ಹೋಗುತ್ತಿದ್ದರು. ಆದರೆ ಶಿಖರ್ ಒಂದು ಬದಿಯಲ್ಲಿ ಒಬ್ಬನೇ ತನ್ನ ಹರಿದ ಚಪ್ಪಲಿಯನ್ನು ಎಳೆಯುತ್ತಾ ಹೋಗುತ್ತಿದ್ದ. ನಾನು ಅವನನ್ನು ಕರೆದೆ. ಶಿಖರ್ ಮಗ, ಬಾ ಇಲ್ಲಿ. ಅವನು ತಕ್ಷಣ ಅವಕ್ಕಾಗಿ ನಿಂತುಬಿಟ್ಟ ಮತ್ತು ಹೆದರುತ್ತಾ ನನ್ನ ಹತ್ತಿರ ಬಂದ. ಬಹುಶಃ ನಾನು ಕೂಡ ಅವನನ್ನು ಬೈಯಬಹುದು ಎಂದು ಅವನಿಗೆ ಅನ್ನಿಸಿರಬೇಕು. ಹೇಳಿ ಮಾಸ್ಟರ್. ಮಗನೇ, ನೀನು ಇಷ್ಟು ದಿನಗಳಿಂದ ಶಾಲೆಗೆ ಬರುತ್ತಿದ್ದೀಯಾ, ಆದರೆ ಇನ್ನೂ ಯೂನಿಫಾರ್ಮ್ ಮತ್ತು ಪುಸ್ತಕಗಳನ್ನು ಯಾಕೆ ತೆಗೆದುಕೊಂಡಿಲ್ಲ? ಪುಸ್ತಕಗಳಿಲ್ಲದಿದ್ದರೆ ಓದುವುದು ಹೇಗೆ? ಹೋಮ್ವರ್ಕ್ ಹೇಗೆ ಮಾಡುತ್ತೀಯಾ? ನನ್ನ ಧ್ವನಿಯಲ್ಲಿ ಬೈಗುಳವಿರಲಿಲ್ಲ, ಬದಲಾಗಿ ಕಾಳಜಿ ಇತ್ತು. ಬಹುಶಃ ಇದೇ ಕಾರಣಕ್ಕೆ ಅವನ ತಾಳ್ಮೆಯ ಕಟ್ಟೆ ಒಡೆಯಿತು. ಅವನ ಕಣ್ಣಿನಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಅವನು ತನ್ನ ಕೈಯಿಂದಲೇ ಕಣ್ಣೀರು ಒರೆಸಿಕೊಂಡ. ಮಾಸ್ಟರ್, ನನ್ನ ತಂದೆಗೆ ಹುಷಾರಿಲ್ಲ. ಮನೆಯಲ್ಲಿ ಉಣ್ಣಲು ಅನ್ನವೂ ಇಲ್ಲ. ಅಮ್ಮ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುತ್ತಾರೆ. ಅದರಿಂದ ಕೇವಲ ಒಂದು ಹೊತ್ತಿನ ಊಟ ಸಿಗುತ್ತದೆ. ಅಡ್ಮಿಷನ್ ಕೂಡ ಬಹಳ ಕಷ್ಟದಿಂದ ಮಾಡಿಸಿದ್ದಾರೆ. ಅಮ್ಮ ಹೇಳುತ್ತಾಳೆ, ಹಣ ಬಂದಾಗ ಪುಸ್ತಕ ಕೊಡಿಸುತ್ತೇನೆ. ಈಗ ಸ್ವಲ್ಪ ತಾಳ್ಮೆಯಿಂದ ಇರು. ಅವನ ಧ್ವನಿಯಲ್ಲಿನ ಅಸಹಾಯಕತೆಗೆ ನನ್ನ ಕರುಳೆ ಕಿತ್ತು ಬಂತು. ಅವನ ಹತ್ತಿರ ಇದೆಲ್ಲವನ್ನು ಖರೀದಿಸಲು ಹಣವಿಲ್ಲ ಎಂದು ನನಗೆ ಅರ್ಥವಾಯಿತು. ಅವನ ಅಡ್ಮಿಷನ್ ಮಾಡಿಸಲು ಅಮ್ಮನಾಗಲಿ ಅಪ್ಪನಾಗಲಿ ಬಂದಿರಲಿಲ್ಲ. ಅವನು ಒಬ್ಬನೇ ಬಂದಿದ್ದ. ಓದುವ ಆಸೆ ಹೊತ್ತ ಈ ಸಣ್ಣ ಜೀವಕ್ಕೆ ಬಡತನವು ಅಡ್ಡಗೋಡೆಯಾಗಿ ನಿಂತಿತ್ತು. ಅಳಬೇಡ ಮಗನೇ, ದೇವರಿದ್ದಾನೆ, ಎಲ್ಲವನ್ನು ಸರಿಪಡಿಸುತ್ತಾನೆ. ನೀನು ಶಾಲೆಗೆ ಖಂಡಿತ ಬಾ, ತಿಳಿಯಿತೆ? ನಾನು ಅವನ ತಲೆ ಸವರಿ ಅಲ್ಲಿಂದ ಹೊರಟೆ. ಆದರೆ ಅವನ ಆ ಕಣ್ಣೀರು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ಊಟ ಬಡಿಸುತ್ತಿದ್ದಳು. ನನ್ನ ತಿಂಗಳ ಸಂಬಳ 20ನೇ ತಾರೀಕಿನಷ್ಟಕ್ಕೆ ಮುಗಿದು ಹೋಗುತ್ತಿತ್ತು ಮತ್ತು ಈಗ ತಿಂಗಳು ಶುರುವಾಗಿತ್ತು. ಕೇಳಿ, ಈ ಬಾರಿ ರೇಷನ್ ಅಂಗಡಿಯವನಿಗೆ 2,000 ರೂಪಾಯಿ ಸಾಲ ಕೊಡಬೇಕಿದೆ. ಅವನು ಬೆಳಿಗ್ಗೆ ಹಣ ಕೇಳುತ್ತಿದ್ದ ಎಂದು ಹೆಂಡತಿ ಹೇಳಿದಳು. ನಾನು ತುತ್ತು ಹಿಡಿದಿದ್ದ ಕೈಯನ್ನು ಹಾಗೇ ನಿಲ್ಲಿಸಿದೆ. ಜೇಬಿನಲ್ಲಿ ಒಟ್ಟು 3,000 ರೂಪಾಯಿಗಳಿದ್ದವು. ಅದೇ ಇಡೀ ತಿಂಗಳ ಖರ್ಚು. ಒಂದು ವೇಳೆ ನಾನು ಶಿಖರ್ಗೆ ಸಹಾಯ ಮಾಡಿದರೆ ಮನೆಯ ರೇಷನ್ ನಿಲ್ಲುತ್ತಿತ್ತು. ಒಂದು ವೇಳೆ ರೇಷನ್ ತಂದರೆ ಶಿಖರ್ನ ಓದು ನಿಲ್ಲುತ್ತಿತ್ತು. ಆ ಸಾಲವನ್ನು ನಾವು ಮುಂದಿನ ತಿಂಗಳು ನೀಡೋಣ. ಈ ಬಾರಿ ಸ್ವಲ್ಪ ಹಣದ ತೊಂದರೆ ಇದೆ. ತೊಂದರೆಯಂತೂ ಯಾವಾಗಲೂ ಇರುತ್ತದೆ. ನೀವು ಮಾಡುವುದಾದರೂ ಏನು? ಜನರು ಟ್ಯೂಷನ್ ಮಾಡಿ ಅರಮನೆ ಕಟ್ಟುತ್ತಿದ್ದಾರೆ. ನಿಮ್ಮಲ್ಲಿ ನೋಡಿದರೆ ಸೈಕಲ್ ಟೈರ್ ಬದಲಿಸಲು ಕೂಡ ಹಣವಿರುವುದಿಲ್ಲ. ಅವಳ ಮಾತು ಕಹಿಯಾಗಿದ್ದರೂ ಸತ್ಯವಾಗಿತ್ತು. ಆದರೆ ನನ್ನ ಕಣ್ಣೆದುರು ಶಿಖರ್ನ ಅಳುವ ಮುಖವಿತ್ತು. ನಾನು ನಿರ್ಧಾರ ಮಾಡಿದೆ. ಮರುದಿನ ನಾನು ಮಾರುಕಟ್ಟೆಗೆ ಹೋಗಿ ನನ್ನ ಜೇಬನ್ನು ಖಾಲಿ ಮಾಡಿದೆ. ಒಂದು ಅಂಗಡಿಯಲ್ಲಿ ಯೂನಿಫಾರ್ಮ್ ಖರೀದಿಸಿದೆ, ಇನ್ನೊಂದರಲ್ಲಿ ಶೂಗಳನ್ನು ಖರೀದಿಸಿದೆ. ನಂತರ ಬುಕ್ ಸ್ಟಾಲ್ನಲ್ಲಿ ಅವನ ಎಲ್ಲ ಪುಸ್ತಕಗಳನ್ನು ಮತ್ತು ನೋಟ್ಬುಕ್ಗಳನ್ನು ಖರೀದಿಸಿದೆ. ಒಂದು ಸುಂದರವಾದ ನೀಲಿ ಬಣ್ಣದ ಸ್ಕೂಲ್ ಬ್ಯಾಗ್ ಕೂಡ ಖರೀದಿಸಿದೆ. ಇದೆಲ್ಲವನ್ನು ಖರೀದಿಸಿದ ಮೇಲೆ ನನ್ನ ಜೇಬಿನಲ್ಲಿ ಕೇವಲ ಬಸ್ಸಿನ ಬಾಡಿಗೆಗೆ ಬೇಕಾದ ಕೆಲವು ನಾಣ್ಯಗಳಷ್ಟೇ ಉಳಿದವು. ನಾನು ಕಾಲ್ನಡಿಗೆಯಲ್ಲೇ ಶಾಲೆಯ ಕಡೆಗೆ ಹೊರಟೆ. ಬಿಸಿಲು ಜೋರಾಗಿತ್ತು, ಆದರೆ ನನ್ನೊಳಗೆ ಒಂದು ಹಗುರವಾದ ನೆಮ್ಮದಿ ಇತ್ತು. ಶಾಲೆ ತಲುಪಿದಾಗ ಬ್ರೇಕ್ ಸಮಯವಾಗಿತ್ತು. ಶಿಖರ್ ಮೈದಾನದ ಮೂಲೆಯಲ್ಲೇ ಮರದ ಕೆಳಗೆ ಕುಳಿತು ಮಣ್ಣಿನಲ್ಲಿ ಆಟವಾಡುತ್ತಿದ್ದ. ಉಳಿದ ಮಕ್ಕಳು ಕ್ಯಾಂಟೀನಿಂದ ತಿಂಡಿ ತಂದು ತಿನ್ನುತ್ತಿದ್ದರು. ನಾನು ಅವನನ್ನು ಸನ್ನೆ ಮಾಡಿ ಕರೆದೆ. ಅವನು ಓಡುತ್ತಾ ಬಂದ. ಹೇಳಿ ಮಾಸ್ಟರ್, ಕರೆದ್ರಾ? ನನ್ನ ಜೊತೆ ಸ್ಟಾಫ್ ರೂಮಿಗೆ ಬಾ. ನಾನು ಅವನನ್ನು ಖಾಲಿ ಇದ್ದ ಸ್ಟಾಫ್ ರೂಮಿಗೆ ಕರೆದೊಯ್ದೆ. ಆ ಚೀಲವನ್ನು ಟೇಬಲ್ ಮೇಲಿಟ್ಟು ಹೇಳಿದೆ, ತಗೋ ಮಗನೇ, ಇದನ್ನು ತೆರೆದು ನೋಡು. ಶಿಖರ್ ಆಶ್ಚರ್ಯದಿಂದ ನನ್ನ ಕಡೆ ನೋಡಿದ ಮತ್ತು ನಡುಗುವ ಕೈಗಳಿಂದ ಚೀಲ ತೆರೆದ. ಒಳಗೆ ಹೊಸ ಯೂನಿಫಾರ್ಮ್, ಹೊಳೆಯುವ ಶೂಗಳು, ಪುಸ್ತಕಗಳು ಮತ್ತು ಆ ನೀಲಿ ಬಣ್ಣದ ಬ್ಯಾಗ್ ಇತ್ತು. ಅವನು ಬೆರಗಾಗಿ ಹಾಗೆಯೇ ನಿಂತಿದ್ದ. ಅವನು ಪುಸ್ತಕಗಳನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದ. ಅದು ಕನಸೋ ಅಥವಾ ಸತ್ಯವೋ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಮಾಸ್ಟರ್, ಇದು ಯಾರಿಗಾಗಿ? ಅವನ ಧ್ವನಿಯಲ್ಲಿ ನಡುಕವಿತ್ತು. ಇದು ನಿನಗಾಗಿ ಮಗನೇ, ನನ್ನ ಕಡೆಯಿಂದ ನಿನಗೊಂದು ಉಡುಗೊರೆ. ಆದರೆ ಸರ್, ನನ್ನ ಹತ್ತಿರ ಹಣವಿಲ್ಲ. ನಾನು ಇದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಅಮ್ಮ ಹೇಳಿದ್ದಾರೆ, ಯಾರಿಂದಲೂ ಏನನ್ನೂ ಪಡೆದುಕೊಳ್ಳಬಾರದು ಎಂದು. ಅವನ ಆ ಸಣ್ಣ ವಯಸ್ಸಿನ ಸ್ವಾಭಿಮಾನ ಎಚ್ಚರವಾಗಿತ್ತು. ಅವನ ಆ ಮಾತು ನನಗೆ ತುಂಬ ಇಷ್ಟವಾಯಿತು.
ಅವನ ಬಳಿ ಬಡತನವಿತ್ತು, ಆದರೆ ಮರ್ಯಾದೆ ಇತ್ತು. ಮಗನೇ, ನಾನೇನು ಪರಕೀಯನಲ್ಲ, ನಾನು ನಿನ್ನ ಶಿಕ್ಷಕ. ಶಿಕ್ಷಕ ತಂದೆಯ ಸಮಾನ ಅಲ್ವಾ? ಮಗ ತಂದೆಯಿಂದ ಉಡುಗೊರೆ ಪಡೆಯಬಾರದೆ? ನಾನು ಅವನ ಹೆಗಲ ಮೇಲೆ ಕೈಯಿಟ್ಟೆ. ನಾಳೆಯಿಂದ ನೀನು ಇದೇ ಯೂನಿಫಾರ್ಮ್ ಹಾಕಿಕೊಂಡು ಬರಬೇಕು ಮತ್ತು ಈ ಪುಸ್ತಕಗಳನ್ನು ಓದಬೇಕು, ಸರಿನಾ? ಅವನು ಒಮ್ಮೆ ಆಕಾಶದ ಕಡೆ ನೋಡಿ ನಂತರ ನನ್ನನ್ನು ನೋಡಿದ. ಅವನ ಕಣ್ಣುಗಳಲ್ಲಿ ಹೊಳಪು ಬಂತು. ಅವನು ನಗುತ್ತಾ ತಲೆಯಾಡಿಸಿ ಹೇಳಿದ, ಸರಿ ಮಾಸ್ಟರ್. ಆ ಎಲ್ಲ ಸಾಮಾನುಗಳನ್ನು ಎದೆಗೆ ಅಪ್ಪಿಕೊಂಡು ಅವನು ಎಷ್ಟು ವೇಗವಾಗಿ ಓಡಿದನೆಂದರೆ ಅವನಿಗೆ ಪ್ರಪಂಚದ ಅತಿದೊಡ್ಡ ನಿಧಿ ಸಿಕ್ಕಂತಿದೆ ಎಂದು ಅನ್ನಿಸಿತು. ನನ್ನ ಹೃದಯಕ್ಕೆ ಸಿಕ್ಕ ಆ ಸಂತೋಷ ಬಹುಶಃ ಕೋಟಿ ರೂಪಾಯಿ ಸಿಕ್ಕರೂ ಸಿಗುತ್ತಿರಲಿಲ್ಲವೇನೋ. ಕೆಲವು ದಿನಗಳು ಕಳೆದವು. ಶಿಖರ್ ಸಾಮಾನ್ಯ ಮಗುವಲ್ಲ, ಅವನು ನನ್ನ ಕ್ಲಾಸಿನಲ್ಲೇ ಅತ್ಯಂತ ಬುದ್ಧಿವಂತ ಮಗು ಎನ್ನುವುದನ್ನು ನಾನು ಗಮನಿಸಿದೆ. ನಾನು ಯಾವುದೇ ಪಾಠ ನೀಡಿದರೂ ಮರುದಿನ ಅವನು ಅದನ್ನು ಬಹಳ ಚೆನ್ನಾಗಿ ತಯಾರಿ ಮಾಡಿ ಬರುತ್ತಿದ್ದ. ಅವನ ಕೈಬರಹವು ತುಂಬ ಸುಂದರವಾಗಿತ್ತು. ನಾನು ಅಂದೇ ನಿರ್ಧರಿಸಿದೆ, ಈ ಮಗು ಒಂದು ವಜ್ರವಿದ್ದಂತೆ. ಇದನ್ನು ಎಷ್ಟು ಕೆತ್ತುತ್ತೇವೆಯೋ ಅಷ್ಟು ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತದೆ. ಆದರೆ ನನ್ನ ಈ ಆಲೋಚನೆಯು ಶಾಲೆಯಲ್ಲಿ ಚಾಡಿ ಮಾತುಗಳಿಗೆ ಕಾರಣವಾಯಿತು. ನಾನು ಶಿಖರ್ನನ್ನು ಟ್ಯೂಷನ್ಗಾಗಿ ನನ್ನ ಮನೆಗೂ ಕರೆಯಲು ಶುರು ಮಾಡಿದೆ. ಅವನು ಪ್ರತಿದಿನ ಸಂಜೆ ನನ್ನ ಮನೆಗೆ ಬರುತ್ತಿದ್ದ. ನನ್ನ ಹೆಂಡತಿ ಮೊದಮೊದಲು ಸ್ವಲ್ಪ ಬೈಯುತ್ತಿದ್ದಳು. ಆದರೆ ಯಾವಾಗ ಅವಳು ಶಿಖರ್ನ ಸೌಜನ್ಯ ಮತ್ತು ಅವನ ಆಸಕ್ತಿಯನ್ನು ನೋಡಿದಳೋ ಅವಳು ಕೂಡ ಸುಮ್ಮನಾದಳು. ಶಿಖರ್ ಮನಸ್ಸಿಟ್ಟು ಓದುತ್ತಿದ್ದ. ಅವನ ಮುಖದಲ್ಲಿ ಕಾಣುವ ನಗು ನೋಡಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು. ಸಮಯಕ್ಕೆ ರೆಕ್ಕೆ ಬಂದಂತೆ ಹಾರಿ ಹೋಯಿತು. ವರ್ಷ ಮುಗಿಯಿತು ಮತ್ತು ಫಲಿತಾಂಶವೂ ಬಂತು. ಅಸೆಂಬ್ಲಿ ಮೈದಾನದಲ್ಲಿ ಎಲ್ಲ ಮಕ್ಕಳು ಸೇರಿದ್ದರು. ಹೆಡ್ ಮಾಸ್ಟರ್ ಸ್ಟೇಜ್ ಮೇಲೆ ನಿಂತು ಫಲಿತಾಂಶ ಘೋಷಿಸುತ್ತಿದ್ದರು. ಈ ವರ್ಷ 5ನೇ ತರಗತಿಯಲ್ಲಿ ಇಡೀ ಶಾಲೆಗೆ ಮೊದಲ ಸ್ಥಾನ ಪಡೆದಿದ್ದಾನೆ ಶಿಖರ್. ಚಪ್ಪಾಳೆಗಳ ಸುರಿಮಳೆಯಾಯಿತು. ಶಿಖರ್ ಸ್ಟೇಜ್ ಮೇಲೆ ಹೋದ. ಅವನ ಯೂನಿಫಾರ್ಮ್ ಅಚ್ಚುಕಟ್ಟಾಗಿತ್ತು ಮತ್ತು ಅವನ ನಡಿಗೆಯಲ್ಲಿ ಆತ್ಮವಿಶ್ವಾಸವಿತ್ತು. ಅವನು ಬಹುಮಾನ ಪಡೆದ ನಂತರ ತಿರುಗಿ ನನ್ನ ಕಡೆ ನೋಡಿದ. ಜನರ ಗುಂಪಿನಲ್ಲಿ ನಮ್ಮ ದೃಷ್ಟಿಗಳು ಸಂಧಿಸಿದವು. ಅವನ ಕಣ್ಣಿನಲ್ಲಿ ಅಂದು ನಾನು ಅವನಿಗೆ ಪುಸ್ತಕಗಳನ್ನು ನೀಡಿದಾಗ ಇದ್ದ ಅದೇ ಮಿಂಚಿತ್ತು. ಅವನು ದೂರದಿಂದಲೇ ನನಗೆ ನಮಸ್ತೆ ಮಾಡಿದ. ನಾನು ಹೆಮ್ಮೆಯಿಂದ ತಲೆ ಎತ್ತಿದೆ. ಈ ಸರಣಿ ಅಲ್ಲಿಗೆ ನಿಲ್ಲಲಿಲ್ಲ. ಪ್ರತಿ ವರ್ಷವೂ ಇದೇ ನಡೆಯುತ್ತಿತ್ತು. ನಾನು ಅವನಿಗಾಗಿ ಪುಸ್ತಕ, ಯೂನಿಫಾರ್ಮ್, ಶೂ ಹೀಗೆ ಪ್ರತಿಯೊಂದನ್ನು ಕೊಡಿಸುತ್ತಿದ್ದೆ. ಅವನ ಪ್ರತಿಯೊಂದು ಖರ್ಚನ್ನು ನಾನು ನನ್ನ ಜೇಬಿನಿಂದಲೇ ಭರಿಸುತ್ತಿದ್ದೆ. ಯಾಕೋ ಗೊತ್ತಿಲ್ಲ, ಅವನ ಮೇಲೆ ನನಗೆ ವಿಚಿತ್ರವಾದ ಅಕ್ಕರೆ ಉಂಟಾಗಿತ್ತು. ಬಹುಶಃ ಅವನಲ್ಲಿ ನಾನು ನನ್ನನ್ನೇ ಕಾಣುತ್ತಿದ್ದೇನೋ ಏನೋ. ಅವನು ಪ್ರತಿ ವರ್ಷ ಪ್ರಥಮ ಸ್ಥಾನ ಪಡೆದು ಮುಂದಿನ ಕ್ಲಾಸಿಗೆ ಹೋಗುತ್ತಿದ್ದ ಮತ್ತು ನನ್ನ ಹೃದಯ ಸಂತೋಷದಿಂದ ಕುಣಿಯುತ್ತಿತ್ತು. ಜನರು ನನ್ನನ್ನು ದಡ್ಡ ಎಂದು ಕರೆಯುತ್ತಿದ್ದರು. ನಿಮ್ಮ ಸಂಪಾದನೆಯನ್ನೆಲ್ಲ ಇವನ ಮೇಲೆ ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಹೀಯಾಳಿಸುತ್ತಿದ್ದರು. ಆದರೆ ನಾನು ಕಿವುಡನಂತಿದ್ದೆ. ನನಗೆ ಯಾರ ದನಿಯೂ ಕೇಳಿಸುತ್ತಿರಲಿಲ್ಲ. ಇದೇ ರೀತಿ ವರ್ಷಗಳು ಉರುಳಿದವು ಮತ್ತು ಅವನು 8ನೇ ತರಗತಿಗೆ ತಲುಪಿದ. ಆದರೆ ಒಂದು ದಿನ ಸಂಭವಿಸಿದ ಆ ಘಟನೆ ನನ್ನನ್ನು ಆತಂಕಕ್ಕೆ ದೂಡಿತು. ಬೆಳಿಗ್ಗೆ ಅಟೆಂಡೆನ್ಸ್ ನಡೆಯುತ್ತಿತ್ತು. ರೋಲ್ ನಂಬರ್ 30. ಶಿಖರ್. ಕ್ಲಾಸಿನಲ್ಲಿ ಮೌನವಿತ್ತು. ಶಿಖರ್ನ ಸೀಟು ಖಾಲಿ ಇತ್ತು. ಸರ್, ಅವನು ಇಂದು ಬಂದಿಲ್ಲ ಎಂದು ಒಬ್ಬ ಹುಡುಗ ಹೇಳಿದ. ಬಹುಶಃ ಅವನಿಗೆ ಹುಷಾರಿಲ್ಲದಿರಬಹುದು ಎಂದು ನಾನು ಭಾವಿಸಿದೆ. ಆದರೆ ಮರುದಿನವೂ ಅವನು ಬರಲಿಲ್ಲ. 3ನೇ ದಿನವೂ ಅವನು ಗೈರು ಹಾಜರಾದ. ಹೀಗೆ ಒಂದು ವಾರ ಕಳೆಯಿತು. ಶಿಖರ್ ಶಾಲೆಯಿಂದ ಮಾಯವಾಗಿದ್ದ. ನನಗೆ ತುಂಬ ಆತಂಕವಾಯಿತು. ಅವನು ತಿಳಿಸದೆ ಎಂದಿಗೂ ರಜೆ ಮಾಡುತ್ತಿರಲಿಲ್ಲ. ನಾನು ಬ್ರೇಕ್ ಸಮಯದಲ್ಲಿ ಅವನ ಸಹಪಾಠಿಗಳನ್ನು ಕರೆದೆ. ಮಕ್ಕಳೇ, ಶಿಖರ್ ಯಾಕೆ ಶಾಲೆಗೆ ಬರುತ್ತಿಲ್ಲ ಎಂದು ಯಾರಿಗಾದರೂ ತಿಳಿದಿದೆಯೇ? ಎಲ್ಲರೂ ಇಲ್ಲ ಎಂದು ತಲೆಯಾಡಿಸಿದರು. ಸರ್, ಅವನು ನಮ್ಮ ಏರಿಯಾದಲ್ಲಿ ವಾಸಿಸುವುದಿಲ್ಲ. ಯಾವುದೋ ಬೇರೆ ಕಾಲೋನಿಯಲ್ಲಿದ್ದಾನೆ. ನಮಗೆ ತಿಳಿಯದು. ನನ್ನ ಹೃದಯ ಜೋರಾಗಿ ಬಡಿಯಿತು. ಅವನಿಗೆ ಏನಾದರೂ ಕೆಟ್ಟದ್ದಾಗಿರಬಹುದೇ? ಶಾಲೆಯ ನಂತರ ನಾನು ಅವನ ಮನೆಗೆ ಹೋಗಲು ನಿರ್ಧರಿಸಿದೆ. ಬಹಳ ಕಷ್ಟಪಟ್ಟು ವಿಚಾರಿಸಿ ಅವನ ಕಾಲೋನಿಯ ವಿಳಾಸ ಪತ್ತೆ ಹಚ್ಚಿ ಅಲ್ಲಿಗೆ ತಲುಪಿದೆ. ಅಲ್ಲಿ ಸಾಲಾಗಿ ಹಸಿ ಮಣ್ಣಿನ ಮನೆಗಳಿದ್ದವು. ನಾನು ಒಬ್ಬ ಅಂಗಡಿಯವನನ್ನು ಕೇಳಿದೆ, ಅಣ್ಣ, ಇಲ್ಲಿ ಶಿಖರ್ ಎಂಬ ಹುಡುಗನಿದ್ದಾನಾ? ಅವನ ಅಮ್ಮ ಜನರ ಮನೆಗಳಲ್ಲಿ ಕೆಲಸ ಮಾಡುತ್ತಾಳೆ. ಆಗ ಅಂಗಡಿಯವನು ನನ್ನನ್ನು ವಿಚಿತ್ರವಾಗಿ ನೋಡಿದ. ಅರೆ ಮಾಸ್ಟರ್ ಸಾಹೇಬರೇ, ಆ ಮೂಲೆಯ ಮನೆಯಲ್ಲಿದ್ದವರಾ? ಅವರು ಮನೆ ಖಾಲಿ ಮಾಡಿ ಹೋಗಿದ್ದಾರಲ್ಲ? ಏನು? ಆದರೆ ಯಾಕೆ? ನನ್ನ ಪಾದಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವರು ಯಾವಾಗ ಹೋದರು? ಒಂದು 4-5 ದಿನ ಆಗಿರಬಹುದು. ರಾತ್ರೋರಾತ್ರಿ ಸಾಮಾನು ಕಟ್ಟಿಕೊಂಡು ಹೋದರು. ಹಳ್ಳಿ ಬಿಟ್ಟು ಹೋಗಿದ್ದಾರೆ ಎಂದು ಕೇಳಿದೆ. ಯಾರಿಗೂ ಏನು ಹೇಳದೆ ಹೋಗಿದ್ದಾರೆ. ನಾನು ಕಲ್ಲಿನಂತೆ ಹಾಗೆಯೇ ನಿಂತುಬಿಟ್ಟೆ. ಅವನು ಹೊರಟು ಹೋಗಿದ್ದ, ಅದು ಕೂಡ ನನಗೆ ತಿಳಿಸದೆ, ನನ್ನನ್ನು ಭೇಟಿಯಾಗದೆ. ನನ್ನ ವಜ್ರ ನನ್ನಿಂದ ದೂರವಾಗಿತ್ತು. ನಾನು ಆ ಖಾಲಿ ಮನೆಯ ಹರಿದ ಬಾಗಿಲನ್ನು ನೋಡುತ್ತಾ ನಿಂತಿದ್ದೆ. ಅಲ್ಲಿ ಈಗ ಬರೀ ಧೂಳು ಹಾರುತ್ತಿತ್ತು. ನನ್ನ ಶ್ರಮವೆಲ್ಲ ವ್ಯರ್ಥವಾಯಿತೆ?
ಜನರ ಮಾತುಗಳೇ ಸತ್ಯವಾಯಿತೆ? ನನ್ನ ಮೆದುಳಿನಲ್ಲಿ ಪ್ರಶ್ನೆಗಳ ಚಂಡಮಾರುತ ಎದ್ದಿತು. ಆ ಪಾಳುಬಿದ್ದ ಮನೆಯ ಮುಂದೆ ಎಷ್ಟು ಹೊತ್ತು ನಿಂತಿದ್ದೇನೋ ನನಗೆ ನೆನಪಿಲ್ಲ. ನನ್ನ ಕಣ್ಣೆದುರು ಶಿಖರ್ ಮೊಟ್ಟಮೊದಲ ಬಾರಿಗೆ ಯೂನಿಫಾರ್ಮ್ ತೊಟ್ಟು ನಕ್ಕ ಆ ಮುಖ ಸುಳಿಯುತ್ತಿತ್ತು. ನಾನು ಬರಿಗೈಯಿಂದ ಮನೆಗೆ ಮರಳುವಾಗ ನನ್ನ ಹೆಜ್ಜೆಗಳು ಭಾರವಾಗಿದ್ದವು. ನನ್ನ ಅಸ್ತಿತ್ವದ ಯಾವುದೋ ಭಾಗ ಆ ಕಾಲೋನಿಯ ಮಣ್ಣಿನಲ್ಲೇ ಉಳಿದು ಹೋಗಿದೆ ಎಂಬ ಭಾವನೆ ಮೂಡಿತು. ನಾನು ಮನೆಗೆ ಬಂದಾಗ ತೇಜಸ್ವಿನಿ ಪಾತ್ರೆ ತೊಳೆಯುತ್ತಿದ್ದಳು. ನನ್ನ ಬರಿಗೈ ಮತ್ತು ಬಾಡಿದ ಮುಖ ನೋಡಿ ಅವಳಿಗೆ ತಕ್ಷಣವೇ ಅರ್ಥವಾಯಿತು. ಸಿಗಲಿಲ್ವಾ ಆ ಹುಡುಗ ಎಂದು ಅವಳು ಕೈ ಒರೆಸುತ್ತಾ ಕೇಳಿದಳು. ಇಲ್ಲ, ಅವನು ಗಾಳಿಯಲ್ಲಿ ಮಾಯವಾದಂತಿದ್ದಾನೆ. ಅವನ ಮನೆಯೂ ಖಾಲಿ ಬಿದ್ದಿದೆ. ಅವನು ಎಲ್ಲಿ ಹೋದನೆಂದು ಯಾರಿಗೂ ತಿಳಿಯದು. ನಾನು ಮಂಚದ ಮೇಲೆ ಕುಸಿದು ಕುಳಿತೆ. ನನ್ನ ದನಿಯಲ್ಲಿ ಎಂತಹ ಆಯಾಸವಿತ್ತೆಂದರೆ ತೇಜಸ್ವಿನಿ ಕೂಡ ಮೌನವಾದಳು. ನೀವು ಯಾಕೆ ಇಷ್ಟು ಬೇಜಾರು ಮಾಡಿಕೊಳ್ಳುತ್ತೀರಿ? ನೀವು ಒಳ್ಳೆಯದನ್ನೇ ಮಾಡಿದ್ದೀರಿ, ಕೆಟ್ಟದನ್ನಲ್ಲ. ನೀವು ನಿಮ್ಮ ಕರ್ತವ್ಯ ಪೂರೈಸಿದ್ದೀರಿ. ಅಷ್ಟಕ್ಕೂ ಅವನೇನು ನಮ್ಮ ಸ್ವಂತ ರಕ್ತವಲ್ಲವಲ್ಲ? ಅವಳು ಸಮಾಧಾನ ಮಾಡಲು ಯತ್ನಿಸಿದಳು. ರಕ್ತದ ಸಂಬಂಧವಲ್ಲದಿರಬಹುದು, ಆದರೆ ಆತ್ಮದ ಸಂಬಂಧ ಬೆಳೆದಿತ್ತು. ಆ ಮಗುವಿನಲ್ಲಿ ನನಗೆ ಭರವಸೆ ಕಾಣುತ್ತಿತ್ತು. ಇಂದು ಆ ಭರವಸೆ ಕುಸಿದಿದೆ. ನಾನು ಕಣ್ಣು ಮುಚ್ಚಿಕೊಂಡೆ. ಆದರೆ ಮುಚ್ಚಿದ ಕಣ್ಣುಗಳಲ್ಲೂ ಕತ್ತಲೆಯೇ ಇತ್ತು. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ, ಅಥವಾ ಯಾರ ದುಃಖಕ್ಕಾಗಿಯೂ ನಿಲ್ಲುವುದಿಲ್ಲ. ಶಿಖರ್ ಹೋದ ನಂತರವೂ ಜೀವನ ಸಾಗುತ್ತಲೇ ಇತ್ತು. ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ನನ್ನ ತಲೆಯಲ್ಲಿ ನರೆ ಕಾಣಿಸಿಕೊಂಡಿತು. ಬೆನ್ನು ಸ್ವಲ್ಪ ಬಾಗಲಾರಂಭಿಸಿತು. ನನ್ನ ಕನ್ನಡಕದ ನಂಬರ್ ಹೆಚ್ಚಾಯಿತು ಮತ್ತು ಕಣ್ಣಿನ ಹೊಳಪು ಮಂದವಾಯಿತು. 10 ವರ್ಷಗಳು ಉರುಳಿ ಹೋದವು. ಆ 10 ವರ್ಷಗಳು ಕಣ್ಣು ಮಿಟುಕಿಸುವುದರೊಳಗೆ ಕಳೆದು ಹೋದವು. ಆದರೆ ಅವು ತಮ್ಮ ಹಿಂದೆ ಸಾಕಷ್ಟು ಬದಲಾವಣೆಗಳನ್ನು ಬಿಟ್ಟು ಹೋಗಿದ್ದವು. ನನ್ನ ಮಕ್ಕಳು ದೊಡ್ಡವರಾಗುತ್ತಿದ್ದರು. ಹಿರಿಯ ಮಗ ರವಿ ಕಾಲೇಜಿನಲ್ಲಿದ್ದ, ಉಳಿದವರು ಶಾಲೆಯಲ್ಲಿದ್ದರು. ಮನೆಯ ಖರ್ಚಿನ ಹೊರೆ ನನ್ನ ಹೆಗಲನ್ನು ಬಾಗಿಸುತ್ತಿತ್ತು. ನಂತರ ಯಾವ ದಿನಕ್ಕೆ ಎಲ್ಲ ಸರ್ಕಾರಿ ನೌಕರರು ಹೆದರುತ್ತಾರೋ ಆ ದಿನವೂ ಬಂದೇ ಬಿಟ್ಟಿತು. ಅದೇ ನಿವೃತ್ತಿಯ ದಿನ. ಸ್ಟಾಫ್ ರೂಮಿನಲ್ಲಿ ನನಗಾಗಿ ಒಂದು ಸಣ್ಣ ಫೇರ್ವೆಲ್ ಪಾರ್ಟಿ ಇರಿಸಲಾಗಿತ್ತು. ಹಳೆಯ ಸಂಗಾತಿಗಳ ಜೊತೆ ಕೆಲವು ಹೊಸ ಮುಖಗಳು ಇದ್ದವು. ಹೆಡ್ ಮಾಸ್ಟರ್ ನನಗೆ ಹಾರ ಹಾಕಿದರು. ತನ್ಮಯ್ ಸರ್, ನೀವು ಇಡೀ ಜೀವನವನ್ನೇ ಈ ಶಾಲೆಗೆ ನೀಡಿದ್ದೀರಿ. ನಿಮ್ಮನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇವೆ. ಅವರ ಮಾತುಗಳು ಗಂಭೀರವಾಗಿದ್ದವು ಮತ್ತು ಸತ್ಯವಾಗಿದ್ದವು. ಧನ್ಯವಾದಗಳು ಸರ್. ಉಳಿದ ಜೀವನವು ಗೌರವದಿಂದ ಸಾಗಲಿ ಎಂದು ಹಾರೈಸಿ. ಆ ಕ್ಷಣ ನಗಲು ಪ್ರಯತ್ನಿಸಿದರೂ ಒಳಗಿನಿಂದ ಹೃದಯ ಅಳುತ್ತಿತ್ತು. ನಿವೃತ್ತಿ ಎಂದರೆ ಈಗ ತಿಂಗಳ ಸಂಬಳ ನಿಲ್ಲುತ್ತದೆ ಮತ್ತು ಕೇವಲ ಪೆನ್ಷನ್ ಆಸರೆಯಾಗುತ್ತದೆ ಎಂದರ್ಥ. ಪೆನ್ಷನ್ ಆನೆಯ ಹೊಟ್ಟೆಗೆ ಮೊಸರನ್ನದಷ್ಟಿತ್ತು. ಮನೆಗೆ ಮರಳಿದಾಗ ತೇಜಸ್ವಿನಿ ಕಾಯುತ್ತಿದ್ದಳು. ದಾಖಲೆಗಳು ಸಿಕ್ಕವಾ? ಹಣ ಯಾವಾಗ ಸಿಗುತ್ತದೆ? ಅವಳ ಪ್ರಶ್ನೆಯಲ್ಲಿ ಆತಂಕವಿತ್ತು. ಸಿಗುತ್ತದೆ, ಇನ್ನು ಕೆಲವು ದಿನಗಳಾಗಬಹುದು. ಯಾಕೆ, ಏನಾಯಿತು? ನಮಗೆ ತಿಳಿದೇ ಇದೆ. ನಾವು ಇನ್ನು ಎಷ್ಟು ದಿನ ಬಾಡಿಗೆ ಮನೆಯಲ್ಲಿ ಅಲೆಯಬೇಕು? ಈಗ ಇಷ್ಟೊಂದು ದೊಡ್ಡ ಹಣ ಒಟ್ಟಿಗೆ ಸಿಕ್ಕಿದಾಗ ಒಂದು ಪುಟ್ಟ ಮನೆಯನ್ನಾದರೂ ಕಟ್ಟಿಕೊಳ್ಳೋಣ. ಮಕ್ಕಳ ತಲೆಯ ಮೇಲೆ ಒಂದು ಛಾವಣಿ ಇದ್ದರೆ ಒಳ್ಳೆಯದು. ನನ್ನ ಹೆಂಡತಿಯ ಆಸೆ ಸರಿಯಾಗಿಯೇ ಇತ್ತು. ಇಡೀ ಜೀವನವನ್ನು ಬಾಡಿಗೆ ಮನೆಯಲ್ಲೇ ಕಳೆದೆವು. ಪ್ರತಿ 11 ತಿಂಗಳಿಗೊಮ್ಮೆ ಮನೆ ಬದಲಿಸುವುದು, ಸಾಮಾನು ಸಾಗಿಸುವುದು. ಈ ವಯಸ್ಸಿನಲ್ಲಿ ಆ ಶ್ರಮ ನನ್ನಿಂದ ಸಾಧ್ಯವಿರಲಿಲ್ಲ. ನಿವೃತ್ತಿಯ ಹಣ ಸಿಕ್ಕಾಗ ನಗರದ ಒಂದು ಬಡಾವಣೆಯಲ್ಲಿ ಸಣ್ಣ ಫ್ಲ್ಯಾಟ್ ಖರೀದಿಸಿ ಮನೆ ಕಟ್ಟಲು ಶುರು ಮಾಡಿದೆವು. ಆ ಹಣದಲ್ಲಿ ಮನೆ ಪೂರ್ತಿಯಾಗಿ ಸ್ವಲ್ಪ ಹಣ ಉಳಿಯಬಹುದು ಎಂದು ನನಗನ್ನಿಸಿತು. ಆದರೆ ಈ ಹಣದುಬ್ಬರದ ಕಾಲದಲ್ಲಿ ನನ್ನ ಆಲೋಚನೆ ತಪ್ಪಾಯಿತು. ಇಟ್ಟಿಗೆ, ಸಿಮೆಂಟ್, ಮರಳು ಪ್ರತಿಯೊಂದರ ಬೆಲೆಯೂ ಗಗನಕ್ಕೇರಿತು. ಅಪ್ಪ, ಕಾಂಟ್ರಾಕ್ಟರ್ ಹೇಳುತ್ತಿದ್ದಾರೆ ಕಬ್ಬಿಣದ ಬೆಲೆ ಇನ್ನೂ ಹೆಚ್ಚಾಗಿದೆಯಂತೆ. ಇನ್ನೂ ಹಣ ಬೇಕಂತೆ, ರವಿ ಆತಂಕದಿಂದ ತಿಳಿಸಿದ. ನಾವು ಹಸಿಗೋಡೆಯ ನಡುವೆ ಕುಳಿತು ಲೆಕ್ಕ ಹಾಕುತ್ತಿದ್ದೆವು. ಮಗನೇ, ಅವನಿಗೆ ಸ್ವಲ್ಪ ಮಿತವಾಗಿ ಬಳಸಲು ಹೇಳು. ಬ್ಯಾಂಕ್ನಲ್ಲಿದ್ದನ್ನೆಲ್ಲ ಖಾಲಿ ಮಾಡಿದ್ದೇನೆ. ಈಗ ಪೆನ್ಷನ್ ಬರಲು ಕೂಡ ಸಮಯವಿದೆ. ನಾನು ಹಣೆಯ ಬೆವರಿನ ಹನಿಗಳನ್ನು ಒರೆಸಿಕೊಂಡೆ. ಅಪ್ಪ, ಮೇಲ್ಛಾವಣಿ ಹಾಕಲೇಬೇಕಲ್ಲವೇ? ಗೋಡೆ ಕಟ್ಟಿ ಹಾಗೇ ಬಿಡಲು ಸಾಧ್ಯವಿಲ್ಲ. ಅವನ ಮಾತು ಸರಿಯಾಗಿತ್ತು. ನನ್ನ ಹೆಂಡತಿ ಮಗಳ ಮದುವೆಗೆಂದು ಇರಿಸಿದ್ದ ಸ್ವಲ್ಪ ಒಡವೆಗಳನ್ನು ಮಾರಿದೆವು. ಹೇಗೋ ಮಾಡಿ ಒಂದು ಸಣ್ಣ ಮನೆ ನಿಂತಿತ್ತು. ಪ್ಲಾಸ್ಟರಿಂಗ್ ಆಗಿರಲಿಲ್ಲ. ನೆಲವು ಹಸಿಯಾಗಿತ್ತು. ಆದರೆ ಅದು ನಮ್ಮ ಸ್ವಂತ ಚಾವಣಿಯಾಗಿತ್ತು. ನಾವು ಹೊಸ ಮನೆಗೆ ಶಿಫ್ಟ್ ಆದೆವು. ಆದರೆ ಆ ಮನೆ ನನ್ನ ಇಡೀ ಜೀವನದ ಸಂಪಾದನೆಯನ್ನು ನುಂಗಿ ಹಾಕಿತ್ತು. ಈಗ ನನ್ನ ಬಳಿ ಬ್ಯಾಂಕ್ನಲ್ಲಿ 1 ರೂಪಾಯಿಯೂ ಇರಲಿಲ್ಲ. ಜೀವನ ಕೇವಲ ತಿಂಗಳ ಪೆನ್ಷನ್ ಮೇಲೆ ನಡೆಯುತ್ತಿತ್ತು. 5 ಮಕ್ಕಳ ಓದಿನ ಖರ್ಚು, ರೇಷನ್, ಕರೆಂಟ್ ಬಿಲ್, ಗ್ಯಾಸ್ ಬಿಲ್. ಪೆನ್ಷನ್ ಹಣ ಬಂದ ತಕ್ಷಣ ಮರಳಿನಂತೆ ಕೈಯಿಂದ ಜಾರಿ ಹೋಗುತ್ತಿತ್ತು. ಅಮ್ಮ, ಕಾಲೇಜ್ ಫೀಸ್ ಕಟ್ಟಬೇಕು, ಇಲ್ಲದಿದ್ದರೆ ಹೆಸರು ಕಟ್ ಮಾಡುತ್ತಾರೆ ಎಂದು ರವಿ ಅಮ್ಮನಿಗೆ ಹೇಳಿದ. ಮಗನೇ, ಈಗ ತಾನೇ ನಿನ್ನ ಅಪ್ಪ ಬಿಲ್ ಕಟ್ಟಿದ್ದಾರೆ. 1-2 ದಿನ ತಾಳಿರು. ಅಮ್ಮ,
ಕಳೆದ ತಿಂಗಳು ಫೀಸ್ ಲೇಟಾಗಿ ಕೊಟ್ಟಿದ್ದೇನೆ. ನನಗೆ ಸಂಕೋಚವಾಗುತ್ತದೆ. ಇನ್ನೊಂದೆಡೆ ಸಣ್ಣ ಮಗಳು ಹೇಳುತ್ತಿದ್ದಳು, ಅಪ್ಪ ನನ್ನ ಶೂ ಹರಿದು ಹೋಗಿದೆ. ಶಾಲೆಯಲ್ಲಿ ಎಲ್ಲ ಹುಡುಗಿಯರು ನನ್ನನ್ನು ನೋಡಿ ಗೇಲಿ ಮಾಡುತ್ತಾರೆ. ನಾನು ಮಂಚದ ಮೇಲೆ ಮಲಗಿ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಭೂಮಿ ಬಿರಿದು ನಾನು ಅದರೊಳಗೆ ಸೇರಿ ಹೋಗಬಾರದೆಂದು ಅನಿಸುತ್ತಿತ್ತು. ಯಾವ ತಂದೆ ನಿನ್ನೆಯವರೆಗೆ ಬೇರೆಯವರ ಮಕ್ಕಳಿಗೂ ಪುಸ್ತಕ, ಯೂನಿಫಾರ್ಮ್ ಕೊಡಿಸುತ್ತಿದ್ದನೋ ಇಂದು ಅವನು ತನ್ನ ಮಕ್ಕಳ ಸಣ್ಣ ಆಸೆಗಳನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ನಾನು ಟ್ಯೂಷನ್ ಮಾಡಲು ಬಯಸಿದೆ, ಆದರೆ ಈಗ ದೇಹ ಸಹಕರಿಸುತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಮಾತನಾಡಿದರೆ ಉಸಿರು ಕಟ್ಟುತ್ತಿತ್ತು. ವಿಚಿತ್ರವಾದ ಸುಸ್ತು ಇಡೀ ದೇಹವನ್ನು ಆವರಿಸಿತ್ತು. ನಂತರ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯ ಹದಗೆಟ್ಟಿತು. ಬಹುಶಃ ಜ್ವರ ಬಂದಿತ್ತು. ಮೈ ಬೆಂಕಿಯಂತೆ ಕಾಯುತ್ತಿತ್ತು. ರೀ, ನಿಮ್ಮ ಮೈ ತುಂಬ ಸುಡುತ್ತಿದೆ, ನಡೀರಿ, ಡಾಕ್ಟರ್ ಹತ್ತಿರ ಹೋಗೋಣ. ನನ್ನ ಹೆಂಡತಿ ಹಣೆಯ ಮೇಲೆ ತಣ್ಣೀರು ಬಟ್ಟೆ ಇಡುತ್ತಾ ಹೇಳಿದಳು. ಬೇಡ ತೇಜಸ್ವಿನಿ, ಇದು ಬರೀ ಹವಾಮಾನದ ಜ್ವರ ಅಷ್ಟೇ. ಮಾತ್ರೆ ತೆಗೆದುಕೊಂಡಿದ್ದೇನೆ, ವಾಸಿಯಾಗುತ್ತದೆ. ಡಾಕ್ಟರ್ ಹತ್ತಿರ ಹೋಗಲು ಹಣ ಎಲ್ಲಿದೆ? ನಾನು ನಿಶ್ಶಕ್ತಿಯಿಂದ ಉತ್ತರಿಸಿದೆ. ಹಣಕ್ಕಾಗಿ ಜೀವ ಬಿಡಲು ಸಾಧ್ಯವೇ? ಬೆಳಿಗ್ಗೆ ರವಿ ಹತ್ತಿರ ಹೇಳಿ ಯಾವುದಾದರೂ ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿ ತರಿಸುತ್ತೇನೆ. ಆದರೆ ಆ ಜ್ವರ ಇಳಿಯುವ ಹೆಸರೇ ಎತ್ತುತ್ತಿರಲಿಲ್ಲ. ಕೆಲವು ದಿನಗಳ ನಂತರ ಒಸಡುಗಳಿಂದ ರಕ್ತ ಬರಲಾರಂಭಿಸಿತು. ನಾನು ಬ್ರಷ್ ಮಾಡುವಾಗ ರಕ್ತ ಬರುತ್ತಿತ್ತು. ಕೆಲವೊಮ್ಮೆ ಮೂಗಿನಿಂದಲೂ ರಕ್ತ ಸುರಿಯುತ್ತಿತ್ತು. ಈಗ ನನ್ನ ಮೈ ಬಣ್ಣ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿತು. ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ನನಗೆ ಭಯವಾಗುತ್ತಿತ್ತು. ಕಣ್ಣಿನ ಕೆಳಗೆ ಕಪ್ಪು ವರ್ತುಲಗಳಿದ್ದವು. ಅಪ್ಪ, ನೀವು ತುಂಬ ಸುಸ್ತಾಗಿದ್ದೀರಿ, ನಡೀರಿ ನನ್ನ ಜೊತೆ ಆಸ್ಪತ್ರೆಗೆ ಎಂದು ರವಿ ಹಠ ಹಿಡಿದ. ಮಗನೇ, ನಾನು ಚೆನ್ನಾಗಿದ್ದೇನೆ. ಇದು ಬರೀ ವಯಸ್ಸಾದ ಲಕ್ಷಣ ಅಷ್ಟೇ. ನೀನು ಓದಿನ ಕಡೆ ಗಮನ ಕೊಡು. ನಾನು ಅವನನ್ನು ಸಮಾಧಾನಪಡಿಸಿದೆ. ಒಂದು ವೇಳೆ ಯಾವುದಾದರೂ ದೊಡ್ಡ ಕಾಯಿಲೆ ಇರುವುದು ತಿಳಿದು ಬಂದರೆ ಚಿಕಿತ್ಸೆಗೆ ಹಣ ಎಲ್ಲಿಂದ ತರುವುದು ಎಂಬುದು ನನಗೆ ತಿಳಿಯದಾಗಿತ್ತು. ನಾನು ನನ್ನ ಮಕ್ಕಳ ಮೇಲೆ ಹೊರೆಯಾಗಲು ಬಯಸುತ್ತಿರಲಿಲ್ಲ. ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಉಪವಾಸ ಬೀಳುವ ಸ್ಥಿತಿ ಬಂದಿತ್ತು. ಒಂದು ದಿನ ನಾನು ಗಮನಿಸಿದೆ, ರವಿ ಬೆಳಿಗ್ಗೆ ಕಾಲೇಜಿಗೆ ಹೋಗುವ ಬದಲು ಬೇರೆಲ್ಲೋ ಹೋಗುತ್ತಿದ್ದ. ಅವನ ಬಟ್ಟೆಗಳು ಕೊಳೆಯಾಗಿದ್ದವು ಮತ್ತು ಕೈಯಲ್ಲಿ ಪುಸ್ತಕಗಳ ಬದಲು ಒಂದು ಕವರ್ ಇತ್ತು. ರವಿ, ನೀನು ಈ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀಯಾ? ಕಾಲೇಜಿಗೆ ಹೋಗಬೇಕಲ್ಲವೇ? ನಾನು ಅವನನ್ನು ತಡೆದೆ. ಅವನು ಅಲ್ಲೇ ನಿಂತು ನನ್ನ ಕಡೆ ನೋಡಿದ. ಅವನ ಕಣ್ಣಿನಲ್ಲಿ ದುಃಖವಿತ್ತು. ಅವನು ನನ್ನ ಹತ್ತಿರ ಬಂದು ಪಾದದ ಬಳಿ ಕುಳಿತ. ಅಪ್ಪ, ನಾನು ಕಾಲೇಜು ಬಿಟ್ಟಿದ್ದೇನೆ. ಅವನ ಮಾತುಗಳು ನನಗೆ ಬಾಂಬ್ ಸ್ಫೋಟದಂತೆ ಕೇಳಿಸಿದವು. ಏನು ಹೇಳುತ್ತಿದ್ದೀಯಾ? ನಿನಗೆ ಪ್ರಜ್ಞೆ ಇದೆಯೇ? ಓದನ್ನು ಏಕೆ ಬಿಟ್ಟೆ? ನಾನು ಕೋಪ ಮತ್ತು ಆಘಾತದಿಂದ ಕಿರುಚಿದೆ. ಅಪ್ಪ, ಮನೆಯಲ್ಲಿ ಉಣ್ಣಲು ಅಕ್ಕಿಯಿಲ್ಲ, ನಿಮ್ಮ ಔಷಧಿಗೆ ಹಣವಿಲ್ಲ, ತಂಗಿ ತಮ್ಮಂದಿರ ಫೀಸ್ ಯಾರು ಕಟ್ಟುತ್ತಾರೆ? ನಾನು ದೊಡ್ಡವನಪ್ಪ. ನಿಮ್ಮ ಮುದಿ ಮೂಳೆಗಳ ನೋವನ್ನು ನಾನು ಇನ್ನೂ ಎಷ್ಟು ದಿನ ನೋಡಲಿ? ಅವನ ದನಿ ಅಳುತ್ತಿತ್ತು. ಇಲ್ಲ ಮಗನೇ, ನೀನು ಹಾಗೆ ಮಾಡಬೇಡ. ನಾನು ಇನ್ನೂ ಬದುಕಿದ್ದೇನಲ್ಲ. ನಾನು ಏನಾದರೂ ಮಾಡುತ್ತೇನೆ, ಕೂಲಿ ಮಾಡುತ್ತೇನೆ. ಆದರೆ ನೀನು ಓದು ಬಿಡಬೇಡ. ಅಪ್ಪ, ನೀವು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅನಾರೋಗ್ಯದಿಂದ ಇದ್ದೀರಿ. ನಿಮ್ಮಿಂದ ನಡೆಯಲು ಸಾಧ್ಯವಾಗುತ್ತಿಲ್ಲ. ನನಗೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕಿದೆ. ಅಲ್ಲಿ ಸಂಬಳವೂ ಚೆನ್ನಾಗಿ ಸಿಗುತ್ತದೆ. ಕನಿಷ್ಠ ಮನೆಯ ಒಲೆಯಾದರೂ ಉರಿಯುತ್ತದೆ. ಅವನು ನನ್ನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ. ಅವನ ಕೈಗಳು ಒರಟಾಗುತ್ತಿದ್ದವು. ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ, ಆದರೆ ನನ್ನ ಮುಂದೆ ಬೇರೆ ದಾರಿಯಿಲ್ಲ. ಅವನು ಎದ್ದು ವೇಗವಾಗಿ ಹೊರಗೆ ಹೋದ. ನಾನು ಅವನನ್ನು ತಡೆಯುತ್ತಲೇ ಇದ್ದೆ, ಆದರೆ ನನ್ನ ಧ್ವನಿ ಗಂಟಲಲ್ಲೇ ಸಿಲುಕಿಕೊಂಡಿತ್ತು. ಅಂದು ನಾನು ಬಹಳ ಅತ್ತೆ. ಒಬ್ಬನೇ ರೂಮಿನಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತೆ. ಎಲೆ ದೇವರೇ, ಇದು ಎಂತಹ ಪರೀಕ್ಷೆ! ನಾನು ನನ್ನ ಇಡೀ ಜೀವನವನ್ನು ಬೇರೆಯವರ ಮಕ್ಕಳ ಭವಿಷ್ಯ ರೂಪಿಸಲು ಕಳೆದಿದ್ದೇನೆ. ಯಾವುದೇ ಮಗು ಅನಕ್ಷರಸ್ಥನಾಗಿ ಉಳಿಯಬಾರದೆಂದು ಬೀದಿ ಬೀದಿ ಅಲೆದಿದ್ದೇನೆ. ಇಂದು ನನ್ನ ಸ್ವಂತ ಮಗ, ನನ್ನ ಹಿರಿಯ ಮಗ ಓದು ಬಿಟ್ಟು ಕೂಲಿ ಮಾಡಲು ಹೋಗುತ್ತಿದ್ದಾನೆ. ನನ್ನ ಹೃದಯ ಚೂರಾಯಿತು. ರವಿ ಕೊಳಕು ಬಟ್ಟೆಯಲ್ಲಿ ಕೂಲಿ ಮಾಡಲು ಹೋಗುತ್ತಿದ್ದ. ಆ ದೃಶ್ಯ ನನ್ನ ಕಣ್ಣೆದುರಿನಿಂದ ಸರಿಯುತ್ತಿರಲಿಲ್ಲ. ಯಾವ ತಂದೆ ಹೆಮ್ಮೆಯಿಂದ ಶಿಕ್ಷಣವೇ ಅತಿ ದೊಡ್ಡ ಸಂಪತ್ತು ಎಂದು ಹೇಳುತ್ತಿದ್ದನೋ, ಇಂದು ಅವನ ಸ್ವಂತ ಮನೆಯೇ ಶಿಕ್ಷಣದ ಸಂಪತ್ತಿನಿಂದ ದೂರವಾಗುತ್ತಿತ್ತು. ನನ್ನ ಕಾಯಿಲೆ ಈಗ ಇನ್ನೂ ವೇಗ ಪಡೆದುಕೊಂಡಿತ್ತು. ಜ್ವರ ಯಾವಾಗಲೂ ಇರುತ್ತಿತ್ತು. ಎಲುಬುಗಳ ನೋವಿನಿಂದ ನಾನು ರಾತ್ರಿ ಒದ್ದಾಡುತ್ತಿದ್ದೆ. ತೇಜಸ್ವಿನಿ ಮತ್ತು ಮಕ್ಕಳು ಆತಂಕದಲ್ಲಿದ್ದರು. ರವಿ ತರುತ್ತಿದ್ದ ಸ್ವಲ್ಪ ಹಣ ರೇಷನ್ಗೆ ಸಾಕಾಗುತ್ತಿತ್ತು. ನನ್ನ ಚಿಕಿತ್ಸೆಗೆ ಏನೂ ಉಳಿಯುತ್ತಿರಲಿಲ್ಲ. ಅಮ್ಮ, ಅಪ್ಪನ ಸ್ಥಿತಿ ನೋಡಿ, ಅವರ ಬಣ್ಣ ಪೂರ್ತಿ ಬಿಳಿಯಾಗಿದೆ ಎಂದು ಸಣ್ಣ ಮಗಳು ಅಳುತ್ತಾ ಅಮ್ಮನಿಗೆ ಹೇಳಿದಳು. ನಾನು ಏನು ಮಾಡಲಿ ಮಗಳೇ? ನಮ್ಮ ಕೈ ಖಾಲಿಯಾಗಿದೆ. ನಿನ್ನ ಅಣ್ಣನ ಸಂಬಳ ಇನ್ನೂ ಸಿಕ್ಕಿಲ್ಲ. ನನ್ನ ಹೆಂಡತಿ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡಳು. ನಾನು ಮಂಚದ ಮೇಲೆ ಅಸಹಾಯಕನಾಗಿ ಇದೆಲ್ಲವನ್ನು ನೋಡುತ್ತಿದ್ದೆ. ನಾನು ಒಣಗಿ ಹೋದ ಮರದಂತಾಗಿದ್ದೆ. ಅದು ತನ್ನನ್ನೇ ಆಶ್ರಯಿಸಿದರ ಮೇಲೆ ಬೀಳುವಂತಿತ್ತು. ಇಲ್ಲ, ಇನ್ನು ಸಾಕು. ರವಿ ರೂಮಿಗೆ ಬಂದ. ಅವನ ನಿರ್ಧಾರ ದೃಢವಾಗಿತ್ತು.
ಅಪ್ಪನನ್ನು ಹೀಗೆ ಸಾಯಲು ಬಿಡಲು ನನ್ನಿಂದ ಸಾಧ್ಯವಿಲ್ಲ. ಸಾಲ ಮಾಡಿಯಾದರೂ ಸರಿ, ಅಥವಾ ನನ್ನನ್ನೇ ನಾನು ಒತ್ತೆ ಇಟ್ಟಾದರೂ ಸರಿ, ಅಪ್ಪನಿಗೆ ಚಿಕಿತ್ಸೆ ಕೊಡಿಸುತ್ತೇನೆ. ಅವನು ನನ್ನ ಹತ್ತಿರ ಬಂದು ಆಸರೆ ನೀಡಿ ನನ್ನನ್ನು ಎತ್ತಿದ. ಹೇಳಿ ಅಪ್ಪ, ನಾವು ಆಸ್ಪತ್ರೆಗೆ ಹೋಗುತ್ತಿದ್ದೇವೆ. ಮಗನೇ, ಇರಲಿ ಬಿಡು, ಹಣ ಎಲ್ಲಿಂದ ಬರುತ್ತದೆ? ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ. ಹಣದ ಚಿಂತೆ ನೀವು ಮಾಡಬೇಡಿ, ನಾನು ಏನಾದರೂ ವ್ಯವಸ್ಥೆ ಮಾಡುತ್ತೇನೆ, ನೀವು ಬನ್ನಿ ಅಷ್ಟೇ. ಅವನು ನನಗೆ ಬಲವಂತವಾಗಿ ಬಟ್ಟೆ ತೊಡಿಸಿ ರಿಕ್ಷಾದಲ್ಲಿ ಕೂರಿಸಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದ. ಆಸ್ಪತ್ರೆಯಲ್ಲಿ ರೋಗಿಗಳ ಗುಂಪೇ ಇತ್ತು. ಅಲ್ಲಿ ವಾಸನೆ ಮತ್ತು ಗದ್ದಲಕ್ಕೆ ಉಸಿರು ಕಟ್ಟುತ್ತಿತ್ತು. ಡಾಕ್ಟರ್ ನಿರ್ಲಕ್ಷ್ಯದ ಧಾಟಿಯಲ್ಲಿ ಹೇಳಿದರು, ಇವರಿಗೆ ಕೆಲವು ಟೆಸ್ಟ್ ಮಾಡಿಸಬೇಕಿದೆ. ರಕ್ತದ ಕೊರತೆ ತುಂಬ ಇದೆ ಎಂದು ಅನಿಸುತ್ತಿದೆ. ರವಿ ಎಲ್ಲೋ ಕೇಳಿ ಪಡೆದ ಹಣದಿಂದ ಟೆಸ್ಟ್ ಮಾಡಿಸಿದ. ಇಡೀ ದಿನ ನಾವು ಆಸ್ಪತ್ರೆಯ ತಣ್ಣನೆಯ ಬೆಂಚ್ ಮೇಲೆ ಕುಳಿತು ರಿಪೋರ್ಟ್ಗಾಗಿ ಕಾಯುತ್ತಿದ್ದೆವು. ಸಂಜೆ ರಿಪೋರ್ಟ್ ಬಂದಾಗ ಡಾಕ್ಟರ್ ಮುಖ ಗಂಭೀರವಾಗಿತ್ತು. ಅವರು ರವಿಯನ್ನು ಒಳಕ್ಕೆ ಕರೆದರು. ನಾನು ಬಾಗಿಲ ಹತ್ತಿರವೇ ಕುಳಿತಿದ್ದೆ. ನೋಡು ಹುಡುಗ, ನಿನ್ನ ಅಪ್ಪನ ಸ್ಥಿತಿ ಸರಿಯಿಲ್ಲ. ಏನಾಗಿದೆ ಡಾಕ್ಟರ್? ರವಿಯ ಧ್ವನಿಯಲ್ಲಿ ಭಯವಿತ್ತು. ವರದಿಯ ಪ್ರಕಾರ ಅವರಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ಡಾಕ್ಟರ್ ಮಾತುಗಳು ನನ್ನ ಕಿವಿಗೆ ಕರಗಿದ ಸೀಸದಂತೆ ಇಳಿದವು. ಕ್ಯಾನ್ಸರ್? ರವಿ ಅಲ್ಲೇ ಕುರ್ಚಿಯ ಮೇಲೆ ಕುಸಿದ. ಕ್ಯಾನ್ಸರ್? ಆದರೆ ಡಾಕ್ಟರ್ ಸರ್, ಇದರ ಚಿಕಿತ್ಸೆ ಇಲ್ಲಿ ಸಾಧ್ಯವಿಲ್ಲ. ನಮ್ಮ ಬಳಿ ಅಂತಹ ಸೌಲಭ್ಯವಿಲ್ಲ ಮತ್ತು ಇದು ಅಪಾಯಕಾರಿ ಹಂತದಲ್ಲಿದೆ. ಇವರನ್ನು ಕೂಡಲೇ ಯಾವುದಾದರೂ ದೊಡ್ಡ ಆಸ್ಪತ್ರೆಗೆ ಕರೆದೊಯ್ಯಿರಿ. ಎಲ್ಲಿಗೆ ಕರೆದೊಯ್ಯಲಿ? ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಿರಿ. ಅಲ್ಲಿ ಮಾತ್ರ ಕ್ಯಾನ್ಸರ್ ಚಿಕಿತ್ಸೆ ಸಾಧ್ಯ. ಆದರೆ ಬೇಗ ಮಾಡಿ, ಅವರ ಬಳಿ ಕಡಿಮೆ ಸಮಯವಿದೆ. ನಾವು ಆಸ್ಪತ್ರೆಯಿಂದ ಹೊರಬರುವಾಗ ರಾತ್ರಿಯಾಗಿತ್ತು. ರಸ್ತೆಗಳು ಬೆಳಕಿನಿಂದ ಕೂಡಿದ್ದವು. ಆದರೆ ನನ್ನ ಜೀವನದಲ್ಲಿ ಕತ್ತಲೆ ಆವರಿಸಿತ್ತು. ರವಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ. ಆದರೆ ಅವನ ಕೈ ನಡುಗುತ್ತಿರುವುದು ನನಗೆ ತಿಳಿಯುತ್ತಿತ್ತು. ಬ್ಲಡ್ ಕ್ಯಾನ್ಸರ್ ಎಂತಹ ಕಾಯಿಲೆ ಎಂದರೆ ಅದು ದೊಡ್ಡ ಶ್ರೀಮಂತರ ಬೆನ್ನೆಲುಬನ್ನೇ ಮುರಿಯುತ್ತದೆ. ನಮ್ಮಂತಹ ಬಡವರಿಗೆ ಇದು ಸಾವಿನ ಸಂಕೇತವಾಗಿತ್ತು. ಅಪ್ಪ, ನೀವು ಹೆದರಬೇಡಿ, ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರಲ್ಲ, ಅಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ ನೀಡುತ್ತಾರೆಂದು ಕೇಳಿದ್ದೇನೆ. ನಾವು ಅಲ್ಲಿಗೆ ಹೋಗೋಣ. ರವಿ ರಿಕ್ಷಾದಲ್ಲಿ ಕುಳಿತು ನನಗೆ ಸಮಾಧಾನ ಹೇಳುತ್ತಿದ್ದ. ನಾನು ಆಕಾಶದ ಕಡೆ ನೋಡಿದೆ. ದೇವರೇ, ನಾನು ಮಾಡಿದ ಒಳ್ಳೆಯ ಕೆಲಸಕ್ಕೆ ಇದೇ ಸನ್ಮಾನವೇ? ನನ್ನ ಜೀವನದ ಕೊನೆಯ ಉಸಿರಿನಲ್ಲಿ ನನ್ನ ಮಕ್ಕಳು ಬೀದಿ ಬೀದಿ ಅರಿಯುವುದನ್ನು ನೋಡಬೇಕೇ? ನನಗೆ ನನ್ನ ಸಾವಿನ ಬಗ್ಗೆ ದುಃಖವಿರಲಿಲ್ಲ. ಆದರೆ ನನ್ನ ಕಾಯಿಲೆ ನನ್ನ ಇಡೀ ಮನೆಯನ್ನು ನುಂಗಿ ಹಾಕುತ್ತದೆ ಎಂಬ ವ್ಯಥೆ ಇತ್ತು. ರವಿಯ ಓದು ಈಗಾಗಲೇ ನಿಂತು ಹೋಗಿತ್ತು. ಈಗ ಬಹುಶಃ ಅವನ ಯೌವನವು ಆಸ್ಪತ್ರೆಗಳ ಅಲೆದಾಟದಲ್ಲೇ ಕಳೆದು ಹೋಗಬಹುದು. ದಾರಿಯುದ್ದಕ್ಕೂ ನಾನು ರವಿಯ ಜೊತೆ ಏನೂ ಮಾತನಾಡಲಿಲ್ಲ. ಕೇವಲ ಅವನ ಮುಖವನ್ನೇ ನೋಡುತ್ತಿದ್ದೆ. ಅದು ಸಮಯಕ್ಕಿಂತ ಮುಂಚೆಯೇ ದೊಡ್ಡವನಾದಂತೆ ಕಾಣುತ್ತಿತ್ತು. ನಾಳೆ ಬೆಳಿಗ್ಗೆ ನಾವು ಹೊಸ ಯುದ್ಧವನ್ನೇ ಎದುರಿಸಬೇಕಿತ್ತು. ಆ ಯುದ್ಧದಲ್ಲಿ ಸೋಲು ಎದುರಿಗೆ ಕಾಣುತ್ತಿದ್ದರೂ ಹೋರಾಡುವುದು ಅನಿವಾರ್ಯವಾಗಿತ್ತು. ಅಂದು ರಾತ್ರಿ ನಮ್ಮ ಮನೆಯಲ್ಲಿ ಒಲೆ ಉರಿಯಲೇ ಇಲ್ಲ. ಸರ್ಕಾರಿ ಆಸ್ಪತ್ರೆಯಿಂದ ವಾಪಸ್ ಬಂದ ಆ ಪ್ರಯಾಣ ನನಗೊಂದು ದೊಡ್ಡ ಸಂಕಟವಾಗಿತ್ತು. ಮನೆ ತಲುಪಿ ರವಿ ನನ್ನನ್ನು ಮಂಚದ ಮೇಲೆ ಮಲಗಿಸಿದಾಗ ಮನೆಯ ವಾತಾವರಣ ಶೂನ್ಯವಾಗಿತ್ತು. ನನ್ನ ಹೆಂಡತಿ ನನ್ನ ಸ್ಥಿತಿ ನೋಡಿ ಯಾವುದೋ ಕೆಟ್ಟ ಸುದ್ದಿ ಬಂದಿದೆ ಎಂದು ಅರ್ಥ ಮಾಡಿಕೊಂಡಳು. ರವಿ ಮಗನೇ, ಡಾಕ್ಟರ್ ಏನು ಹೇಳಿದರು? ನಿಮ್ಮ ಅಪ್ಪ ಯಾಕೆ ಸುಮ್ಮನಿದ್ದಾರೆ? ಏನಾಗಿದೆ ಇವರಿಗೆ? ತೇಜಸ್ವಿನಿ ನಡುಗುವ ಕೈಗಳಿಂದ ನೀರಿನ ಗ್ಲಾಸ್ ನೀಡುತ್ತಾ ಕೇಳಿದಳು. ಅವಳ ಕಣ್ಣಿನಲ್ಲಿ ತನ್ನ ಪತಿ ಅಪಾಯದಲ್ಲಿದ್ದಾರೆ ಎಂದು ತಿಳಿದಾಗ ಕಾಡುವ ಭಯವಿತ್ತು. ಅಮ್ಮ, ಅಪ್ಪನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ರವಿಯ ಧ್ವನಿ ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತು. ಆ ಪದಗಳನ್ನು ಹೇಳುವಾಗ ಅವನ ಉಸಿರು ಕಟ್ಟಿದಂತಾಯಿತು. ಏನು? ನನ್ನ ಹೆಂಡತಿಯ ಕೈಯಿಂದ ಗ್ಲಾಸ್ ಕೆಳಗೆ ಬಿದ್ದು ಪುಡಿ ಪುಡಿಯಾಯಿತು. ಅವಳು ಅಲ್ಲೇ ನೆಲದ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಆ ಕಿರುಚಾಟ ಮನೆಯ ಗೋಡೆಗಳನ್ನೇ ನಡುಗಿಸಿತು. ಏ ದೇವರೇ, ಇದೇನು ಪರೀಕ್ಷೆ? ನಾವಿನ್ನೂ ಸುಖವನ್ನೇ ಕಾಣಲಿಲ್ಲ. ಅವಳು ತನ್ನ ಸೆರಗಿನಿಂದ ಬಾಯಿ ಒತ್ತಿ ಹಿಡಿದು ಅಳುತ್ತಿದ್ದಳು. ಸಣ್ಣ ಮಕ್ಕಳು ಎಚ್ಚರವಾಗಬಾರದೆಂದು ಅವಳು ಪ್ರಯತ್ನಿಸುತ್ತಿದ್ದಳು. ನಾನು ಮಂಚದ ಮೇಲೆ ಮಲಗಿ ಚಾವಣಿಯನ್ನು ದಿಟ್ಟಿಸುತ್ತಿದ್ದೆ. ಕಣ್ಣೀರು ಕಿವಿಯವರೆಗೆ ಹರಿಯುತ್ತಿತ್ತು. ನನಗೆ ನನ್ನ ಕಾಯಿಲೆ ಬಗ್ಗೆ ದುಃಖವಿರಲಿಲ್ಲ. ಆದರೆ ಇಡೀ ಜೀವನ ಬಡತನದಲ್ಲಿ ನನ್ನ ಜೊತೆಗಿದ್ದ ಈ ಹೆಣ್ಣು ಮಗಳಿಗೆ ವೃದ್ಧಾಪ್ಯದಲ್ಲಿ ನೆರವಾಗಬೇಕಾದಾಗ ನಾನೇ ಅಸಹಾಯಕನಾದೇನಲ್ಲ ಎಂಬ ವ್ಯಥೆಯಿತ್ತು. ಮರುದಿನ ಬೆಳಿಗ್ಗೆ ತುಂಬ ಭೀಕರವಾಗಿತ್ತು. ಮನೆಯಲ್ಲಿ ದುಃಖದ ವಾತಾವರಣವಿತ್ತು. ಆದರೆ ರವಿಯ ಮುಖದಲ್ಲಿ ಒಂದು ವಿಚಿತ್ರ ಮಿಂಚಿತ್ತು. ಅವನು ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿದುಕೊಂಡ. ಅಪ್ಪ, ನಾವು ಇಂದೇ ನಗರಕ್ಕೆ ಹೋಗುತ್ತಿದ್ದೇವೆ. ನಾನು ಬಸ್ ಟಿಕೆಟ್ ಬಗ್ಗೆ ವಿಚಾರಿಸಿದ್ದೇನೆ. ಅವನ ಧ್ವನಿಯಲ್ಲಿ ಅವನ ವಯಸ್ಸನ್ನು ಮೀರಿದ ಶಕ್ತಿಯಿತ್ತು. ಮಗನೇ, ನಗರಕ್ಕೆ ಹೋಗಲು ಹಣ ಎಲ್ಲಿಂದ ಬರುತ್ತದೆ? ಅಲ್ಲಿ ಇರಲು ಜಾಗ, ಊಟ, ತಿಂಡಿ ಎಲ್ಲದಕ್ಕೂ ಹಣ ಬೇಕಲ್ಲವೇ? ನಮ್ಮ ಜೇಬು ಸಂಪೂರ್ಣ ಖಾಲಿ ಇದೆ. ನಾನು ಅಸಹಾಯಕತೆಯಿಂದ ಅವನ ಕಡೆ ನೋಡಿದೆ. ಒಬ್ಬ ತಂದೆಗೆ ತನ್ನ ಮಗನ ಮುಂದೆ ಖಾಲಿ ಜೇಬಿನ ಬಗ್ಗೆ ಹೇಳುವುದಕ್ಕಿಂತ ದೊಡ್ಡ ಅವಮಾನ ಬೇರೊಂದಿಲ್ಲ.
ನೀವು ಹಣದ ಬಗ್ಗೆ ಚಿಂತಿಸಬೇಡಿ, ನಾನು ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಅವನು ಹಾಗೆಂದು ಹೇಳಿ ಮನೆಯಿಂದ ಹೊರಹೋದ. ನನ್ನ ಹೃದಯ ಮುಳುಗಿದಂತಾಯಿತು. ಅವನು ಏನು ಮಾಡಲಿದ್ದಾನೆ ಎಂಬುದು ನನಗೆ ತಿಳಿದಿತ್ತು. ಅವನು ತನ್ನ ಯಾವುದಾದರೂ ವಸ್ತುವನ್ನು ಮಾರಲು ಹೋಗಿರಬೇಕು, ಅಥವಾ ಯಾರ ಬಳಿಯಾದರೂ ಸಾಲ ಕೇಳಲು ಹೋಗಿರಬೇಕು. ಕೈಯಲ್ಲಿ ಪುಸ್ತಕ ಹಿಡಿಯಬೇಕಿದ್ದ ಹುಡುಗ ಇಂದು ಹಣಕ್ಕಾಗಿ ಅಲೆಯುತ್ತಿದ್ದ. ಕೆಲವು ಗಂಟೆಗಳ ನಂತರ ಅವನು ವಾಪಸ್ ಬಂದಾಗ ಅವನ ಕೈಯಲ್ಲಿ ಕೆಲವು ನೋಟುಗಳಿದ್ದವು. ಇದು ತಗೊಳ್ಳಿ ಅಪ್ಪ, 15,000 ರೂಪಾಯಿ ಇದೆ, ಸದ್ಯಕ್ಕೆ ಸಾಕಾಗುತ್ತದೆ. ಅವನು ಆ ಹಣವನ್ನು ನನ್ನ ತಲೆದಿಂಬಿನ ಬಳಿ ಇಟ್ಟ. ಆದರೆ ಈ ಹಣ ಎಲ್ಲಿಂದ ಬಂತು ರವಿ, ನಿಜ ಹೇಳು. ನಾನು ಅವನ ಮಣಿಕಟ್ಟನ್ನು ಹಿಡಿದೆ. ನನ್ನ ಹಿಡಿತ ದುರ್ಬಲವಾಗಿತ್ತು, ಆದರೆ ಪ್ರಶ್ನೆ ಕಠಿಣವಾಗಿತ್ತು. ಅಪ್ಪ, ಅದು ನನ್ನ ಮೊಬೈಲ್, ನಾನು ಅದನ್ನು ಮಾರಿಬಿಟ್ಟೆ. ಅಷ್ಟಕ್ಕೂ ಓದು ಈಗಾಗಲೇ ನಿಂತು ಹೋಗಿದೆ. ಈಗ ನೆಟ್ ಪ್ಯಾಕೇಜ್ಗೆ ಹಣ ಎಲ್ಲಿಂದ ತರಲಿ? ಅದಕ್ಕೆ ಮಾರಿಬಿಟ್ಟೆ. ಅವನು ನಗಲು ಪ್ರಯತ್ನಿಸಿದರೂ ಅವನ ನೋವು ನನಗೆ ಕಾಣುತ್ತಿತ್ತು. ಆ ಮೊಬೈಲನ್ನು ಅವನು ಟ್ಯೂಷನ್ ಮಾಡಿ ಹಣ ಉಳಿಸಿ ಖರೀದಿಸಿದ್ದ. ಅದು ಅವನಿಗೆ ಪ್ರಾಣಕ್ಕಿಂತ ಪ್ರಿಯವಾಗಿತ್ತು. ನನ್ನ ಮಗನೇ, ನಿನ್ನ ಸಂತೋಷವನ್ನು ಮಾರಿ ನಾನು ಉಸಿರಾಡಬೇಕೇ? ನನ್ನನ್ನು ಕ್ಷಮಿಸಿಬಿಡು. ನನ್ನ ಗಂಟಲು ಕಟ್ಟಿತು. ನಾನು ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡೆ. ನನಗೆ ನನ್ನ ಮೇಲೆ ಅಸಹ್ಯವಾಯಿತು. ಸಂಜೆ ನಾವು ಸಿಟಿಗೆ ಹೋಗುವ ಬಸ್ಸಿನಲ್ಲಿ ಕುಳಿತೆವು. ನಾನು ಕಿಟಕಿಯ ಸೀಟಿನಲ್ಲಿ ಕುಳಿತಿದ್ದೆ ಮತ್ತು ರವಿ ನನ್ನ ಪಕ್ಕದಲ್ಲಿದ್ದ. ಬಸ್ ತುಂಬ ಕಿಕ್ಕಿರಿದು ತುಂಬಿತ್ತು. ಹೊಗೆ ಮತ್ತು ಬೆವರಿನ ವಾಸನೆಗೆ ನನ್ನ ಆರೋಗ್ಯ ಇನ್ನೂ ಹದಗೆಟ್ಟಿತು. ಪ್ರಯಾಣ ಶುರುವಾದ ಮೇಲೆ ಬಸ್ಸಿನ ಕುಲುಕಾಟಕ್ಕೆ ನನ್ನ ನೋವು ಇನ್ನೂ ಹೆಚ್ಚಾಯಿತು. ಅಪ್ಪ, ನಿಮಗೆ ನೋವಾಗುತ್ತಿದೆಯೇ? ರವಿ ಕೇಳಿದ. ರವಿ ನನ್ನ ಸಂಕಟವನ್ನು ಗಮನಿಸಿ ನನ್ನ ಕಡೆ ನೋಡಿದ. ಅವನ ಕಣ್ಣುಗಳಲ್ಲಿ ಆತಂಕವಿತ್ತು. ಅವನು ನನ್ನ ನೋವನ್ನು ತಾನು ಅನುಭವಿಸಲು ಸಿದ್ಧನಿರುವಂತೆ ಅನ್ನಿಸಿತು. ಇಲ್ಲ ಮಗನೇ, ಕೇವಲ ಆಯಾಸವಷ್ಟೇ, ನೀನು ನಿದ್ದೆ ಮಾಡು ಎಂದು ನಾನು ಸುಳ್ಳು ಹೇಳಿದೆ. ಸತ್ಯವೇನೆಂದರೆ ನನ್ನ ಇಡೀ ದೇಹದಲ್ಲಿ ಸೂಜಿ ಚುಚ್ಚಿದಂತಹ ನೋವಾಗುತ್ತಿತ್ತು. ಆದರೆ ಅವನು ಹೆಚ್ಚು ಆತಂಕ ಪಡುವುದು ನನಗೆ ಇಷ್ಟವಿರಲಿಲ್ಲ. ಅಪ್ಪ, ನಾನು ಹೇಗೆ ಮಲಗಲಿ? ಬಸ್ ಬೇಗ ತಲುಪಿದರೆ ಸಾಕು. ಅಲ್ಲಿನ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿ ಹೋಗುತ್ತದೆ. ಅಲ್ಲಿ ಪ್ರಪಂಚದ ಅತ್ಯುತ್ತಮ ಯಂತ್ರಗಳಿವೆ ಎಂದು ಕೇಳಿದ್ದೇನೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಾರೆ. ಅವನಿಗೆ ಒಂದು ಭರವಸೆಯ ಕಿರಣ ಕಂಡಿತು. ನಾನು ಅದನ್ನು ನಂದಿಸಲು ಬಯಸಲಿಲ್ಲ. ಅವನು ನನಗೆ ಸಮಾಧಾನ ಹೇಳುತ್ತಿದ್ದ, ಆದರೆ ಅದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಂತೆ ಅನಿಸುತ್ತಿತ್ತು. ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಮಗನೇ, ಪ್ರಾರ್ಥಿಸು ಅಷ್ಟೇ. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಕತ್ತಲೆ ವೇಗವಾಗಿ ಹರಡುತ್ತಿತ್ತು. ಹೊರಗೆ ಓಡುತ್ತಿರುವ ಮರಗಳು ನನ್ನ ಜೀವನದಂತೆಯೇ ಕಾಣುತ್ತಿದ್ದವು. ಅವು ವೇಗವಾಗಿ ಹಿಂದೆ ಸರಿಯುತ್ತಿದ್ದವು. ತಡರಾತ್ರಿ ನಾವು ಅಲ್ಲಿಗೆ ತಲುಪಿದೆವು. ಬಸ್ ನಿಲ್ದಾಣದಲ್ಲಿ ಇಳಿದಾಗ ಆ ನಗರದ ಗದ್ದಲ ಮತ್ತು ಜನಸಂದಣಿ ನೋಡಿ ನಾನು ಗಾಬರಿಯಾದೆ. ಸಣ್ಣ ಹಳ್ಳಿಯವನಾದ ನಾನು ಈ ದೊಡ್ಡ ನಗರದ ಜನಜಂಗುಳಿಯಲ್ಲಿ ನನ್ನನ್ನು ನಾನೇ ಕಳೆದುಕೊಂಡಂತೆ ಅನಿಸಿತು. ರವಿ ಒಬ್ಬ ರಿಕ್ಷಾದವನನ್ನು ತಡೆದ. ಅಣ್ಣ, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು. ತುಂಬ ದೂರವಿದೆ ಸರ್, 500 ರೂಪಾಯಿ ಆಗುತ್ತದೆ ಎಂದು ರಿಕ್ಷಾದವನು ಒರಟಾಗಿ ಹೇಳಿದ. ಅಣ್ಣ, ನಾವು ಬಡವರು, ಚಿಕಿತ್ಸೆಗಾಗಿ ಬಂದಿದ್ದೇವೆ, ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಎಂದು ರವಿ ಬೇಡಿಕೊಳ್ಳುವ ಧಾಟಿಯಲ್ಲಿ ಹೇಳಿದ. ಯಾರೊಂದಿಗೂ ಮಾತನಾಡಲು ಸಂಕೋಚ ಪಡುತ್ತಿದ್ದ ಹುಡುಗನಿಗೆ ಇಂದು ಪರಿಸ್ಥಿತಿಯು ಚೌಕಾಸಿ ಮಾಡುವುದನ್ನು ಕಲಿಸಿತ್ತು. 450 ಕೊಡಿ, ಬೇಗ ಕುಳಿತುಕೊಳ್ಳಿ. ನಾವು ರಿಕ್ಷಾದಲ್ಲಿ ಕುಳಿತೆವು. ತಣ್ಣನೆಯ ಗಾಳಿ ನನ್ನ ಮುಖಕ್ಕೆ ಬಡಿಯುತ್ತಿತ್ತು, ಆದರೆ ನನ್ನ ಹಣೆಯು ಜ್ವರದಿಂದ ಕಾಯುತ್ತಿತ್ತು. ದಾರಿಯುದ್ದಕ್ಕೂ ನಾನು ಪ್ರಾರ್ಥಿಸುತ್ತಿದ್ದೆ, ದೇವರೇ, ನನ್ನ ಮಕ್ಕಳ ಮಾನ ಉಳಿಸು. ನನಗೆ ಆರೋಗ್ಯ ನೀಡದಿದ್ದರೂ ಪರವಾಗಿಲ್ಲ, ಅವರ ನಂಬಿಕೆಯನ್ನು ಮಾತ್ರ ಮುರಿಯಬೇಡ. ಒಂದು ವೇಳೆ ಅಲ್ಲಿಯೂ ಚಿಕಿತ್ಸೆ ನಡೆಯದಿದ್ದರೆ ಏನು ಮಾಡುವುದು ಎಂಬ ಆಲೋಚನೆ ಪದೇ ಪದೇ ಬರುತ್ತಿತ್ತು. ಆದರೆ ನಾನು ಅದನ್ನು ಕೂಡಲೇ ತೆಗೆದುಹಾಕಿದೆ. ಇಲ್ಲ, ಹಾಗೆ ಆಗುವುದಿಲ್ಲ. ನಾವು ಯಾವ ಆಸ್ಪತ್ರೆಗೆ ಹೋಗುತ್ತಿದ್ದೇವೋ ಅಲ್ಲಿ ಬಡವರನ್ನು ನಿರಾಶೆಗೊಳಿಸುವುದಿಲ್ಲ. ನಾವು ಆಸ್ಪತ್ರೆ ತಲುಪಿದಾಗ ರಾತ್ರಿ 12 ಗಂಟೆಯಾಗಿತ್ತು. ಆ ಐಷಾರಾಮಿ ದೀಪಾಲಂಕಾರದ ಬಿಳಿ ಕಟ್ಟಡವು ಯಾವುದೋ ಅರಮನೆಯಂತೆ ಕಾಣುತ್ತಿತ್ತು. ಗೇಟ್ನಲ್ಲಿರುವ ಗಾರ್ಡ್ ಮತ್ತು ಅಲ್ಲಿನ ವಾತಾವರಣ ನೋಡಿ ನಾನು ಬೆರಗಾದೆ. ಅಪ್ಪ, ಎಷ್ಟು ದೊಡ್ಡ ಆಸ್ಪತ್ರೆ ನೋಡಿ, ಇಲ್ಲಿ ನಿಮ್ಮ ಚಿಕಿತ್ಸೆ ಖಂಡಿತವಾಗಿಯೂ ಆಗುತ್ತದೆ ಎಂದು ರವಿ ಕಣ್ಣಲ್ಲಿ ಮಿಂಚಿನೊಂದಿಗೆ ಹೇಳಿದ. ಅವನು ವೀಲ್ಚೇರ್ ವ್ಯವಸ್ಥೆ ಮಾಡಿ ನನ್ನನ್ನು ಅದರಲ್ಲಿ ಕುಳ್ಳಿರಿಸಿದ. ನಾವು ಕೌಂಟರ್ ಹತ್ತಿರ ಹೋದೆವು. ಅಲ್ಲಿ ಜನರ ಗುಂಪೇ ಇತ್ತು. ಪ್ರತಿ ಮುಖದಲ್ಲೂ ಆತಂಕ ಮತ್ತು ಕಣ್ಣಿನಲ್ಲಿ ಭರವಸೆ ಇತ್ತು. ಒಬ್ಬರು ತಮ್ಮ ಮಗುವನ್ನು ಎತ್ತಿಕೊಂಡು ಅಳುತ್ತಿದ್ದರು. ಇನ್ನೊಬ್ಬರು ವಯಸ್ಸಾದ ತಂದೆ ತಾಯಿಗೆ ಆಸರೆ ನೀಡುತ್ತಿದ್ದರು. ಅಲ್ಲಿ ಶ್ರೀಮಂತ ಬಡವ ಎಂಬ ಭೇದ ಇರಲಿಲ್ಲ. ಎಲ್ಲರೂ ಕೇವಲ ಒಂದು ಭರವಸೆಯೊಂದಿಗೆ ಬಂದಿದ್ದರು, ಜೀವನದ ಭರವಸೆ. ಅಣ್ಣ, ಏನು ವಿಷಯ ಎಂದು ಕೌಂಟರ್ನಲ್ಲಿದ್ದ ಹುಡುಗ ರವಿಯನ್ನು ಕೇಳಿದ. ನಮ್ಮ ಅಪ್ಪನಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ನಾವು ಇಲ್ಲಿ ಚಿಕಿತ್ಸೆಗಾಗಿ ಬಂದಿದ್ದೇವೆ. ಇವು ರಿಪೋರ್ಟ್ಗಳು. ರವಿ ಫೈಲನ್ನು ಕೌಂಟರ್ ಮೇಲೆ ಇಟ್ಟ. ಅವನ ಕೈಗಳು ನಡುಗುತ್ತಿದ್ದವು. ಯಾವುದಾದರೂ ದಾಖಲೆ ತಂದಿಲ್ಲದೆ ಇರಬಹುದು ಎಂಬ ಭಯ ಅವನಲ್ಲಿತ್ತು. ಈಗ ಡಾಕ್ಟರ್ ಎಮರ್ಜೆನ್ಸಿಯಲ್ಲಿದ್ದಾರೆ. ಸದ್ಯಕ್ಕೆ ಈ ಫಾರ್ಮ್ ಭರ್ತಿ ಮಾಡಿ ವೇಟಿಂಗ್ ರೂಮಲ್ಲಿ ಕುಳಿತುಕೊಳ್ಳಿ.
ಆ ಹುಡುಗ ರವಿಗೆ ಒಂದು ಫಾರ್ಮ್ ನೀಡಿದ. ಧನ್ಯವಾದಗಳು ಸರ್ ಎಂದು ರವಿ ಫಾರ್ಮ್ ಪಡೆದು ನಾವು ಕಾರಿಡಾರ್ಗೆ ಬಂದೆವು. ಅಲ್ಲಿ ಸ್ಟೀಲ್ ಕುರ್ಚಿಗಳಿದ್ದವು. ನಾನು ವೀಲ್ಚೇರ್ನಲ್ಲೇ ಕುಳಿತಿದ್ದೆ ಮತ್ತು ರವಿ ನನ್ನ ಪಾದಗಳ ಬಳಿ ನೆಲದ ಮೇಲೆ ಕುಳಿತ. ಕುರ್ಚಿಯ ಮೇಲೆ ಕುಳಿತುಕೋ ಮಗನೇ ಎಂದು ಅವನ ತಲೆ ಸವರಿದೆ. ಅವನ ಕೂದಲು ಧೂಳಿನಿಂದ ತುಂಬಿತ್ತು. ಇಲ್ಲ ಅಪ್ಪ, ಇಲ್ಲೇ ನೆಮ್ಮದಿ ಇದೆ. ನೀವು ಕಣ್ಣು ಮುಚ್ಚಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಬೆಳಿಗ್ಗೆ ತುಂಬ ಕೆಲಸವಿದೆ. ಅವನು ತನ್ನ ತಲೆಯನ್ನು ನನ್ನ ಮಂಡಿಯ ಮೇಲಿರಿಸಿದ. ಸ್ವಲ್ಪ ಸಮಯದಲ್ಲೇ ಅವನ ಉಸಿರಾಟ ವೇಗವಾಯಿತು. ಅವನು ದಣಿದು ನಿದ್ದೆ ಹೋಗಿದ್ದ. ನಾನು ಎಚ್ಚರವಾಗಿದ್ದೆ. ಆಸ್ಪತ್ರೆಯ ಬಿಳಿ ಬೆಳಕು ನನ್ನ ಕಣ್ಣುಗಳಿಗೆ ಚುಚ್ಚುತ್ತಿತ್ತು. ನನ್ನ ಮೆದುಳಿನಲ್ಲಿ ಹಳೆಯ ದಿನಗಳ ಚಿತ್ರಣಗಳು ಮೂಡಲಾರಂಭಿಸಿದವು. ನಾನು ಇಡೀ ಜೀವನವನ್ನು ಪ್ರಾಮಾಣಿಕವಾಗಿ ಕಳೆದಿದ್ದೆ. ಎಂದೂ ಯಾರಿಗೂ ಮೋಸ ಮಾಡಿರಲಿಲ್ಲ. ಯಾರ ಮನಸ್ಸನ್ನು ನೋಯಿಸಿರಲಿಲ್ಲ. ಯಾವ ಮಾಸ್ಟರ್ ತನ್ಮಯ್ ಅವರ ಇಡೀ ಜೀವನವು ಮೌಲ್ಯಗಳ ಮೇಲೆ ಕಳೆದಿತ್ತೋ ಇಂದು ಅವರು ಜೀವಕ್ಕಾಗಿ ಭಿಕ್ಷೆ ಬೇಡುವಂತೆ ಇಲ್ಲಿ ಕುಳಿತಿದ್ದರು. ಪ್ರಾಮಾಣಿಕತೆಗೆ ಸಿಗುವ ಫಲವೇ ಇದು ಎಂದು ಯೋಚಿಸುತ್ತಿದ್ದೆ. ಆಗ ನನಗೆ ಶಿಖರ್ ನೆನಪಾದ. ಆ ವಿದ್ಯಾರ್ಥಿಯನ್ನು ನಾನು ನನ್ನ ಮಗನಂತೆ ಭಾವಿಸಿದ್ದೆ. ಅವನನ್ನು ನೋಡಿ 10 ವರ್ಷಗಳೇ ಕಳೆದಿದ್ದವು. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ? ಅವನು ಎಂದಾದರೂ ನನ್ನನ್ನು ನೆನಪಿಸಿಕೊಳ್ಳುತ್ತಾನೆಯೇ? ಒಬ್ಬ ತಂದೆ ಮಗನಿಗಾಗಿ ಮಾಡಬೇಕಾದ ಎಲ್ಲವನ್ನೂ ನಾನು ಅವನಿಗೆ ಮಾಡಿದ್ದೆ. ಇಂದು ಅವನು ಇಲ್ಲಿದ್ದರೆ ಬಹುಶಃ ನನಗೆ ಆಸರೆಯಾಗುತ್ತಿತ್ತು. ಆದರೆ ಅದು ಕೇವಲ ಒಂದು ಆಲೋಚನೆಯಷ್ಟೇ ಆಗಿತ್ತು. ವಾಸ್ತವವೆಂದರೆ ನನ್ನ ಜೇಬಿನಲ್ಲಿ ಕೇವಲ ಕೆಲವು ಸಾವಿರ ರೂಪಾಯಿಗಳಿದ್ದವು ಅಷ್ಟೇ. ಬೆಳಿಗ್ಗೆಯಾಗುತ್ತಿದ್ದಂತೆ ಆಸ್ಪತ್ರೆಯಲ್ಲಿ ಗದ್ದಲ ಶುರುವಾಯಿತು. ನರ್ಸ್ ಮತ್ತು ಡಾಕ್ಟರ್ಗಳು ಅತ್ತಿತ್ತ ಓಡಾಡುತ್ತಿದ್ದರು. ರವಿ ಕೂಡ ಗಾಬರಿಯಾಗಿ ಎದ್ದ. ಅವನು ಬೇಗನೆ ಮುಖ ತೊಳೆದು ನನ್ನ ಹತ್ತಿರ ಬಂದ. ಅಪ್ಪ, ನಮ್ಮ ನಂಬರ್ ಬರುವ ಸಮಯವಾಗಿದೆ. ನೀವು ತಯಾರಾಗಿದ್ದೀರಾ? ನಾವು ಡಾಕ್ಟರ್ ರೂಮಿನ ಕಡೆಗೆ ಹೋದೆವು. ಅಲ್ಲೂ ಒಂದು ದೊಡ್ಡ ಸಾಲಿತ್ತು. ಪ್ರತಿಯೊಬ್ಬರೂ ತಮ್ಮ ಸರದಿಗಾಗಿ ಕಾಯುತ್ತಿದ್ದರು. ಎಷ್ಟೋ ಗಂಟೆಗಳ ಕಾಯುವಿಕೆಯ ನಂತರ ನಮ್ಮ ಹೆಸರು ಕೂಗಲಾಯಿತು. ತನ್ಮಯ್ ಸರ್. ರವಿ ವೀಲ್ಚೇರ್ ತಳ್ಳುತ್ತಾ ನಾವು ರೂಮಿನ ಒಳಕ್ಕೆ ಹೋದೆವು. ಡಾಕ್ಟರ್ ಒಬ್ಬ ಯುವಕನಾಗಿದ್ದ. ಅವನು ಕುಳಿತುಕೊಳ್ಳಲು ಸನ್ನೆ ಮಾಡಿದ. ಹೇಳಿ, ಏನಾಗಿದೆ ಎಂದು ಫೈಲ್ ತೆರೆಯುತ್ತಾ ಹೇಳಿದ. ಡಾಕ್ಟರ್ ಸರ್, ನಮ್ಮ ಹಳ್ಳಿಯ ಡಾಕ್ಟರ್ ಇವರಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂದು ಹೇಳಿದ್ದಾರೆ ಎಂದು ರವಿ ಹೆದರುತ್ತಾ ಹೇಳಿದ. ಅವನ ದೃಷ್ಟಿ ಡಾಕ್ಟರ್ ಮುಖದ ಮೇಲೆ ನೆಟ್ಟಿತ್ತು. ಅವರ ಮುಖಭಾವದಿಂದಲೇ ಏನಾದರೂ ತಿಳಿಯಬಹುದೇ ಎಂದು ನೋಡುತ್ತಿದ್ದ. ಡಾಕ್ಟರ್ ರಿಪೋರ್ಟ್ಗಳನ್ನು ಗಮನವಿಟ್ಟು ನೋಡಿದರು. ಅವರ ಹಣೆಯ ಮೇಲೆ ಗೆರೆಗಳು ಮೂಡಿದವು. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನನ್ನ ಕಡೆ ನೋಡಿದರು. ಕಾಯಿಲೆ ಬಹಳ ದಿನಗಳಿಂದ ಇದ್ದಂತೆ ಕಾಣುತ್ತಿದೆ. ನೀವು ಬರಲು ಬಹಳ ತಡ ಮಾಡಿದ್ದೀರಿ. ಡಾಕ್ಟರ್ ಮಾತುಗಳು ನನ್ನ ಹೃದಯ ಬಡಿತವನ್ನು ಹೆಚ್ಚಿಸಿದವು. ಹಾಗಾದರೆ ಚಿಕಿತ್ಸೆ ಸಾಧ್ಯವಿಲ್ಲವೇ ಡಾಕ್ಟರ್ ಸರ್? ಆಗ ಅವರು ಕುರ್ಚಿಯಿಂದ ಎದ್ದರು. ಚಿಕಿತ್ಸೆ ಸಾಧ್ಯವಿದೆ, ಆದರೆ ಇದು ಬಹಳ ದೀರ್ಘವಾದ ಮತ್ತು ದುಬಾರಿ ಚಿಕಿತ್ಸೆ. ನಮ್ಮ ಪಾಲಿಸಿಯ ಪ್ರಕಾರ ಉಚಿತ ಚಿಕಿತ್ಸೆಗೆ ಬಹಳಷ್ಟು ಪ್ರಕ್ರಿಯೆ ಇದೆ. ಅದಕ್ಕೆ ಹಣ ಮತ್ತು ಸಮಯ ಎರಡೂ ಬೇಕು. ಆದರೆ ನಿಮ್ಮ ಅಪ್ಪನ ಸ್ಥಿತಿ ಹೇಗಿದೆ ಎಂದರೆ ಅವರಿಗೆ ಕೂಡಲೇ ಚಿಕಿತ್ಸೆಯ ಅಗತ್ಯವಿದೆ. ಡಾಕ್ಟರ್ ಫೈಲ್ ಮುಚ್ಚಿದರು. ಹಾಗಾದರೆ ನಾವು ಏನು ಮಾಡುವುದು? ನಾವು ಬಡವರು. ದುಬಾರಿ ಚಿಕಿತ್ಸೆ ನಮಗೆ ಸಾಧ್ಯವಿಲ್ಲ ಎಂದು ರವಿ ಕೈ ಮುಗಿದ. ನನ್ನ ಮಗ ಹೀಗೆ ಬೇಡಿಕೊಳ್ಳುವುದನ್ನು ನೋಡಿ ನನಗೆ ಸಹಿಸಲು ಸಾಧ್ಯವಾಗಲಿಲ್ಲ. ನೋಡು, ನಾವು ಕೆಲವು ಟೆಸ್ಟ್ ಮಾಡಿಸಬೇಕಿದೆ. ಅದು ಕ್ಲಿಯರ್ ಆದರೆ ನಾವು ಅಡ್ಮಿಟ್ ಮಾಡಿಕೊಳ್ಳುತ್ತೇವೆ. ಆದರೆ ಅದಕ್ಕಿಂತ ಮೊದಲು ನೀವು ಸ್ವಲ್ಪ ಹಣ ಅಡ್ವಾನ್ಸ್ ಜಮಾ ಮಾಡಬೇಕು. ಫೈಲ್ ಪ್ರೊಸೆಸ್ ಆಗಲು ಇದು ಬೇಕು. ಎಷ್ಟು ಹಣ ಎಂದು ನಾನು ಧೈರ್ಯ ಮಾಡಿ ಕೇಳಿದೆ. ಕನಿಷ್ಠ 50,000 ರೂಪಾಯಿ. ಇದು ಕೇವಲ ಆರಂಭಿಕ ಟೆಸ್ಟ್ ಮತ್ತು ಫೀಸ್ ಅಷ್ಟೇ. ಚಿಕಿತ್ಸೆಯ ಖರ್ಚು ಆಮೇಲೆ ಇರುತ್ತದೆ. 50,000 ಎಂಬ ಪದ ಕಿವಿ ಮೇಲೆ ಬೀಳುತ್ತಿದ್ದಂತೆ ನನಗೆ ಪ್ರಪಂಚವೇ ಸುತ್ತಿದಂತಾಯಿತು. ನಮ್ಮ ಜೇಬಿನಲ್ಲಿ ವಾಪಸ್ ಬಾಡಿಗೆಗೆ ಇರಿಸಿದ ಹಣವನ್ನು ಹೊರತುಪಡಿಸಿ ಕೇವಲ 10,000 ರೂಪಾಯಿ ಉಳಿದಿತ್ತು ಅಷ್ಟೇ. 50,000 ರೂಪಾಯಿ ಎಲ್ಲಿಂದ ತರುವುದು? ಡಾಕ್ಟರ್ ಸರ್, ನಮ್ಮ ಬಳಿ ಅಷ್ಟೊಂದು ಹಣವಿಲ್ಲ. ಇದು ಆಮೇಲೆ ಕಟ್ಟಿದರೆ ಆಗದೆ? ನೀವು ಚಿಕಿತ್ಸೆ ಶುರು ಮಾಡಿ, ನಾವು ಹಣ ಹೊಂದಿಸುತ್ತೇವೆ ಎಂದು ರವಿ ಬೇಡಿಕೊಂಡ. ಡಾಕ್ಟರ್ ಹತ್ತಿರ ಬಂದರು. ಕ್ಷಮಿಸು ಮಗು, ಇದು ನಮ್ಮ ಆಸ್ಪತ್ರೆಯ ನಿಯಮ. ಸಿಸ್ಟಮ್ ಕಂಪ್ಯೂಟರೈಸ್ ಆಗಿದೆ. ಹಣ ಜಮಾ ಆಗದ ಹೊರತು ಫೈಲ್ ಜನರೇಟ್ ಆಗುವುದಿಲ್ಲ. ಇಲ್ಲಿ ದಾಖಲು ಮಾಡಲು ಸಾಧ್ಯವಿಲ್ಲ. ನೀವು ಹಣದ ವ್ಯವಸ್ಥೆ ಮಾಡಿಕೊಂಡು ಬನ್ನಿ. ಡಾಕ್ಟರ್ ಬೆಲ್ ಒತ್ತಿದರು. ಅಂದರೆ ಮುಂದಿನ ರೋಗಿಯನ್ನು ಕರೆಯಲು ಸನ್ನೆಯಾಗಿತ್ತು. ನಾವು ರೂಮಿನಿಂದ ಹೊರಗೆ ಬಂದೆವು. ರವಿ ವೀಲ್ಚೇರನ್ನು ಒಂದು ಮೂಲೆಯಲ್ಲಿ ನಿಲ್ಲಿಸಿ ಗೋಡೆಗೆ ಹೊರಗೆ ನಿಂತ. ಅವನ ಕಣ್ಣಿನಿಂದ ನೀರು ಸುರಿಯಲಾರಂಭಿಸಿತು. ಅಪ್ಪ, ಈಗ ಏನು ಮಾಡುವುದು? 50,000 ರೂಪಾಯಿ ಎಲ್ಲಿಂದ ತರಲಿ? ನಾನು ಎಲ್ಲವನ್ನು ಮಾರಿಬಿಟ್ಟೆ. ಈಗ ಮಾರಲು ಏನೂ ಉಳಿದಿಲ್ಲ. ಅವನು ಮಗುವಿನಂತೆ ಅಳುತ್ತಿದ್ದ. ರವಿ, ಮಗನೇ, ಅಳಬೇಡ. ದೇವರು ಯಾವುದಾದರೂ ದಾರಿ ತೋರಿಸುತ್ತಾನೆ ಎಂದು ನಾನು ಸಮಾಧಾನ ಹೇಳಿದೆ. ಆದರೆ ನನ್ನ ಹೃದಯವೇ ಒಡೆದು ಹೋಗಿತ್ತು. ಯಾವುದೇ ದಾರಿ ಉಳಿದಿಲ್ಲ ಎಂಬುದು ನನಗೆ ತಿಳಿದಿತ್ತು. ಒಂದು ಭರವಸೆಯೊಂದಿಗೆ ಇಲ್ಲಿಗೆ ಬಂದಿದ್ದೆವು. ಆದರೆ ಇಲ್ಲಿಯೂ ಹಣದ ಗೋಡೆ ಎದುರಾಗಿತ್ತು. ಯಾವ ದಾರಿಯಪ್ಪ? ನಮಗೆ ಇಷ್ಟೊಂದು ಹಣ ಯಾರು ಕೊಡುತ್ತಾರೆ? ಅಪರಿಚಿತ ನಗರದಲ್ಲಿ ನಾವು ಯಾರ ಮುಂದೆ ಕೈ ಚಾಚುವುದು ಎಂದು ಅವನು ಗೋಡೆಗೆ ಗುದ್ದಿದ.
ಅವನ ಅಸಹಾಯಕತೆ ಕೋಪಕ್ಕೆ ತಿರುಗುತ್ತಿತ್ತು. ನಡಿ ಮಗನೇ, ಮನೆಗೆ ಹೋಗೋಣ. ಬಹುಶಃ ನನ್ನ ಹಣೆಬರಹದಲ್ಲಿ ಆರೋಗ್ಯವಾಗಿರುವುದು ಬರೆದಿಲ್ಲ. ಸಾಯಲೇಬೇಕು ಎಂದ ಮೇಲೆ ನನ್ನ ಮಕ್ಕಳ ಮಧ್ಯೆಯೇ ಸಾಯೋಣ, ನಾನು ದೃಢವಾಗಿ ಹೇಳಿದೆ. ನನಗೆ ನನ್ನ ಬಗ್ಗೆ ಚಿಂತೆ ಇರಲಿಲ್ಲ. ನನಗಾಗಿ ಇಲ್ಲಿ ಅಲಿಯುತ್ತಿರುವ ಈ ಮಗುವಿನ ಬಗ್ಗೆ ವ್ಯಥೆಯಿತ್ತು. ಇಲ್ಲ ಅಪ್ಪ, ನಾನು ಸೋಲೊಪ್ಪುವುದಿಲ್ಲ. ನಾನು ಈಗಲೇ ಹೋಗಿ ಯಾರ ಜೊತೆಯಾದರೂ ಮಾತನಾಡುತ್ತೇನೆ. ನೀವು ಇಲ್ಲೇ ಕುಳಿತುಕೊಳ್ಳಿ. ಅವನು ಹುಚ್ಚನಂತೆ ಅತ್ತಿತ್ತ ಓಡಲಾರಂಭಿಸಿದ. ನಾನು ಅವನನ್ನು ತಡೆಯುತ್ತಿದ್ದೆ, ಆದರೆ ಅವನು ಜನಸಂದಣಿಯಲ್ಲಿ ಮಾಯವಾದ. ನಾನು ವೀಲ್ಚೇರ್ನಲ್ಲಿ ಕುಳಿತು ಎದುರು ನೋಡುತ್ತಿದ್ದೆ. ಜನರು ಅತ್ತಿತ್ತ ಹೋಗುತ್ತಿದ್ದರು. ಯಾರಿಗೂ ಯಾರ ಚಿಂತೆಯೂ ಇರಲಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ನೋವಿನಲ್ಲಿ ಮುಳುಗಿದ್ದರು. ನಾನು ಜೇಬಿನಲ್ಲಿ ಕೈ ಹಾಕಿದೆ. ಕೆಲವು ನೋಟುಗಳಿದ್ದವು. ಅದೇ ನನ್ನ ಇಡೀ ಪ್ರಪಂಚವಾಗಿತ್ತು. ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿದ್ದ ಈ ತನ್ಮಯ್ ಇಂದು ಉಸಿರಿಗಾಗಿ ಸಂಪತ್ತಿನ ಮುಂದೆ ಅಸಹಾಯಕನಾಗಿದ್ದ. ಸ್ವಲ್ಪ ಸಮಯದ ನಂತರ ರವಿ ಮರಳಿ ಬಂದ. ಅವನ ಮುಖ ಬಾಡಿತ್ತು, ಕಣ್ಣುಗಳು ಕೆಂಪಾಗಿದ್ದವು. ಏನೂ ಆಗಿಲ್ಲ ಅಪ್ಪ. ಎಲ್ಲರೂ ಹೇಳುತ್ತಾರೆ ಮೊದಲು ಫಾರಂ ಭರ್ತಿ ಮಾಡಿ, ಆಮೇಲೆ ಕಮಿಟಿ ಕುಳಿತುಕೊಂಡು ನಿರ್ಧಾರ ಮಾಡುತ್ತದೆ ಎಂದು. ಇದಕ್ಕೆಲ್ಲ 1 ವಾರ ಆಗುತ್ತದೆಯಂತೆ. ಆದರೆ ಡಾಕ್ಟರ್ ಹೇಳುತ್ತಾರೆ ಕೂಡಲೇ ಚಿಕಿತ್ಸೆ ಬೇಕು, ಇಲ್ಲದಿದ್ದರೆ ಎಂದು. ಅವನಿಗೆ ಮಾತನ್ನು ಆಡಲಾಗಲಿಲ್ಲ. ಅವನು ನನ್ನ ಮಂಡಿ ಮೇಲೆ ತಲೆಯಿಟ್ಟು ಅಳಲಾರಂಭಿಸಿದ. ಸಾಕು ಮಗನೇ, ನಡಿ ಮನೆಗೆ ಹೋಗೋಣ. ನಾನು ಅವನ ತಲೆ ಸವರಿದೆ. ಅವನು ಕಣ್ಣೀರು ಒರೆಸಿಕೊಂಡು ಮೌನವಾಗಿ ವೀಲ್ಚೇರ್ ಹ್ಯಾಂಡಲ್ ಹಿಡಿದುಕೊಂಡ. ನಾವಿಬ್ಬರು ಅದೇ ಕಾರಿಡಾರ್ನಲ್ಲಿ ಇದ್ದೆವು. ರವಿ ಮೌನವಾಗಿ ವೀಲ್ಚೇರ್ ತಳ್ಳುತ್ತಿದ್ದ. ಆದರೆ ಆ ಮೌನದಲ್ಲಿ ದೊಡ್ಡ ಚಂಡಮಾರುತ ಅಡಗಿತ್ತು. ನನ್ನ ಮಗ ಒಳಗಿನಿಂದ ಪೂರ್ತಿಯಾಗಿ ಒಡೆದು ಹೋಗಿದ್ದಾನೆ ಎಂದು ನನಗೆ ಅನ್ನಿಸಿತು. ನಾವು ಬಾಗಿಲ ಹತ್ತಿರ ತಲುಪುವಷ್ಟರಲ್ಲಿ ಆಸ್ಪತ್ರೆಯ ವಾತಾವರಣವೇ ಬದಲಾಯಿತು. ಗಾರ್ಡ್ಗಳ ಚೀಟಿ ಶಬ್ದ ಕೇಳಿಸಿತು. ಗದ್ದಲ ಉಂಟಾಯಿತು. ಹಿಂದಕ್ಕೆ ಸರಿಯಿರಿ, ದಾರಿ ಬಿಡಿ, ಸರ್ ಬರುತ್ತಿದ್ದಾರೆ ಎಂದು ಸೆಕ್ಯೂರಿಟಿ ಗಾರ್ಡ್ ರವಿಯ ಕೈ ಹಿಡಿದು ಜೋರಾಗಿ ಹಿಂದೆ ತಳ್ಳಿದ. ವೀಲ್ಚೇರ್ ಜೋರಾದ ಘರ್ಷಣೆಯೊಂದಿಗೆ ಗೋಡೆಗೆ ಡಿಕ್ಕಿ ಹೊಡೆಯಿತು. ನನ್ನ ದುರ್ಬಲ ದೇಹದಲ್ಲಿ ನೋವಿನ ಅಲೆ ಎದ್ದು ಕಿರುಚಾಟ ಹೊರಬಂತು. ಇದೇನು ಅಸಭ್ಯ ವರ್ತನೆ? ಪೇಷಂಟ್ ಇದ್ದಾರೆಂದು ಕಾಣುವುದಿಲ್ಲವೇ ಎಂದು ರವಿ ಕೋಪದಿಂದ ಕಿರುಚಿದ. ಅವನ ತಾಳ್ಮೆ ಕಟ್ಟೆ ಒಡೆದಿತ್ತು. ಓಯ್ ಹುಡುಗ, ಸುಮ್ಮನಿರು. ಅಸಿಸ್ಟೆಂಟ್ ಕಮಿಷನರ್ ಸರ್ ಭೇಟಿಗೆ ಬಂದಿದ್ದಾರೆ, ಸೈಡಿಗೆ ಹೋಗು ಎಂದು ಗಾರ್ಡ್ ಅವನನ್ನು ಗದ್ದರಿಸಿದನು. ಎದುರಿನಿಂದ ಒಂದು ಗುಂಪು ಬರುತ್ತಿತ್ತು. ಸೂಟು ಬೂಟು ಧರಿಸಿದ ಕೆಲವು ಆಫೀಸರ್ಗಳು ಮತ್ತು ಅವರ ಹಿಂದೆ ಡಾಕ್ಟರ್ಗಳ ದೊಡ್ಡ ಗುಂಪೇ ಇತ್ತು. ಅವರ ಮಧ್ಯೆ ಒಬ್ಬ ಯುವ ಆಫೀಸರ್ ಇದ್ದನು. ಅವನ ಮುಖದಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ತೇಜಸ್ಸು ಇತ್ತು. ಅವನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಜೊತೆ ಏನೋ ಮಾತನಾಡುತ್ತಿದ್ದನು. ಅವರು ಕೈಮುಗಿದು ಹೌದು ಹೌದು ಎನ್ನುತ್ತಿದ್ದರು. ರವಿ ಅಸಹ್ಯದಿಂದ ಅವರ ಕಡೆ ನೋಡಿ ವೀಲ್ಚೇರ್ ತಿರುಗಿಸಿದನು. ನಡೆಯಿರಿ ಅಪ್ಪ, ಇಲ್ಲೂ ಕೂಡ ಶ್ರೀಮಂತರದ್ದೇ ರಾಜ್ಯ, ನಮಗೆ ಇಲ್ಲಿ ಜಾಗವಿಲ್ಲ. ಅವನ ಧ್ವನಿಯಲ್ಲಿ ಎಂಥ ಕಹಿಯಿತ್ತೆಂದರೆ ನನ್ನ ಹೃದಯ ಚೂರಾಯಿತು. ನಾವು ತಿರುಗುವಷ್ಟರಲ್ಲಿ ಆ ಆಫೀಸರ್ ಮಾತನಾಡುತ್ತಾ ಇದ್ದಕ್ಕಿದ್ದಂತೆ ನಿಂತುಬಿಟ್ಟನು. ಅವನ ದೃಷ್ಟಿ ನೇರವಾಗಿ ನನ್ನ ಮೇಲೆ ನೆಟ್ಟಿತು. ಅವನ ಹೆಜ್ಜೆಗಳು ಅಲ್ಲೇ ನಿಂತುಬಿಟ್ಟವು. ಅವನು ತನ್ನ ಜೊತೆಗಿದ್ದ ಡಾಕ್ಟರ್ಗಳನ್ನು ಕೈ ಸನ್ನೆಯಿಂದ ತಡೆದು 1 ನಿಮಿಷ ಅವನ ಧ್ವನಿ ಪ್ರತಿಧ್ವನಿಸಿತು. ಎಲ್ಲರೂ ಆಶ್ಚರ್ಯದಿಂದ ನಿಂತರು. ಆ ಆಫೀಸರ್ ವೇಗವಾಗಿ ನನ್ನ ಕಡೆಗೆ ಬಂದನು. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಅಸಹಾಯಕತೆ ಮತ್ತು ಆಶ್ಚರ್ಯ ಇತ್ತು. ಅವನು ನೇರವಾಗಿ ನನ್ನ ವೀಲ್ಚೇರ್ ಬಳಿ ಬಂದು ಏನನ್ನೂ ಯೋಚಿಸದೆ ಎಲ್ಲರ ಮುಂದೆ ಆಸ್ಪತ್ರೆಯ ತಣ್ಣನೆಯ ನೆಲದ ಮೇಲೆ ಮಂಡಿಯೂರಿ ಕುಳಿತನು. ಇಡೀ ಆಸ್ಪತ್ರೆಯಲ್ಲಿ ಮೌನ ಆವರಿಸಿತು. ನಗರದ ಇಷ್ಟು ದೊಡ್ಡ ಆಫೀಸರ್ ಒಬ್ಬ ಸಾಮಾನ್ಯ ರೋಗಿಯ ಪಾದದ ಬಳಿ ಯಾಕೆ ಕುಳಿತಿದ್ದಾರೆ ಎಂದು ಡಾಕ್ಟರ್ ಮತ್ತು ನರ್ಸ್ಗಳು ಬಾಯಿ ಬಿಟ್ಟು ನೋಡುತ್ತಿದ್ದರು. ನಾನು ನನ್ನ ಮಸುಕಾದ ಕಣ್ಣುಗಳಿಂದ ಅವನನ್ನು ನೋಡಿದೆ. ನನ್ನ ದೃಷ್ಟಿ ಈಗ ದುರ್ಬಲವಾಗಿತ್ತು. ನನಗೆ ಕೇವಲ ಒಂದು ಆಕೃತಿ ಕಾಣಿಸುತ್ತಿತ್ತು. ಅವನು ನಡುಗುವ ಕೈಗಳಿಂದ ನನ್ನ ಒಣಗಿದ ಕೈಯನ್ನು ಹಿಡಿದುಕೊಂಡನು. ಮಾಸ್ಟರ್, ನೀವು ಇಲ್ಲಿ ಎಂದು ಕೇಳಿದನು. ಒಂದು ಕ್ಷಣದಲ್ಲಿ ಅವನ ಧ್ವನಿ ಅಳುವಂತಿತ್ತು. ಮಗನೇ, ನೀನು ಯಾರು? ನನ್ನ ಕಣ್ಣುಗಳು ಮೋಸ ಮಾಡುತ್ತಿವೆ ಎಂದು ನಾನು ಕ್ಷೀಣ ಧ್ವನಿಯಲ್ಲಿ ಹೇಳಿದೆ. ಅವನ ಕಣ್ಣಿನಿಂದ ಕಣ್ಣೀರ ಹನಿಗಳು ಜಾರಿ ನನ್ನ ಕೈಗಳ ಮೇಲೆ ಬಿದ್ದವು. ಆ ಬಿಸಿ ಕಣ್ಣೀರು ನನ್ನ ಹೃದಯಕ್ಕೆ ಇಳಿಯಿತು. ಸರ್, ನೀವು ನನ್ನನ್ನು ಗುರುತಿಸಲಿಲ್ಲವೇ? ನಾನು ಶಿಖರ್. ನೀವು ಪ್ರತಿ ವರ್ಷ ನನಗೆ ಪುಸ್ತಕ, ನೋಟ್ಬುಕ್ ಕೊಡಿಸುತ್ತಿದ್ದೀರಲ್ಲ, ನನ್ನ ಎಲ್ಲ ಖರ್ಚನ್ನು ನಿಮ್ಮ ಸಂಬಳದಿಂದಲೇ ಭರಿಸುತ್ತಿದ್ರಲ್ಲ. ಅವನು ನನ್ನ ಕೈಯನ್ನು ತನ್ನ ಹಣೆಗೆ ಹಚ್ಚಿಕೊಂಡನು. ಶಿಖರ್, ಈ ಹೆಸರು ಕೇಳುತ್ತಿದ್ದಂತೆಯೇ ನನ್ನ ಮೆದುಳಿನಲ್ಲಿ ಒಂದು ಮಿಂಚು ಸಂಚರಿಸಿತು. ಆ ಸಣ್ಣ ಮಗು ನನ್ನ ಕ್ಲಾಸಿನಲ್ಲಿ ಹೆದರುತ್ತಾ ಕುಳಿತುಕೊಳ್ಳುತ್ತಿದ್ದದ್ದು ನೆನಪಾಯಿತು. ನಾನು ನನ್ನ ಪೂರ್ಣ ಶಕ್ತಿ ಒಟ್ಟುಗೂಡಿಸಿ ಅವನ ಮುಖವನ್ನು ದಿಟ್ಟಿಸಿ ನೋಡಿದೆ. ಅದೇ ಕಣ್ಣುಗಳು, ಅದೇ ಮುಗ್ಧತೆ, ಆದರೆ ಈಗ ಅದರಲ್ಲಿ ಗಾಂಭೀರ್ಯ ಮತ್ತು ಆತ್ಮವಿಶ್ವಾಸವಿತ್ತು. ಶಿಖರ್, ನನ್ನ ಮಗು ನೀನಾ? ನನ್ನ ಗಂಟಲಿನಿಂದ ಕಷ್ಟಪಟ್ಟು ಈ ಮಾತುಗಳು ಬಂದವು. ನಾನು ನನ್ನ ಕೈಯಿಂದ ಅವನ ಮುಖ ಮುಟ್ಟಿದೆ. ನನ್ನ ಕಣ್ಣುಗಳಿಂದ ಕಣ್ಣೀರಿನ ಮಹಾಪೂರವೇ ಹರಿಯಿತು. ನಾನು ಕನಸು ಕಾಣುತ್ತಿದ್ದೇನೆ ಎಂದು ನನಗೆ ಅನ್ನಿಸಿತು.
ಹೌದು ಸರ್, ನಾನು ಶಿಖರ್. ನಾನು ಬದುಕಿದ್ದೇನೆ ಸರ್. ನಾನು ನಿಮ್ಮನ್ನು ಎಂದಿಗೂ ಮರೆಯಲಿಲ್ಲ ಎಂದು ಹೇಳುತ್ತಾ ಅವನು ಗದ್ಗದಿತನಾದನು. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಹೀಗೆ ಅಳುತ್ತಿರುವುದನ್ನು ಕಂಡು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣುಗಳು ತೇವವಾದವು. ಶಿಖರ್ ಮಗನೇ, ನೀನು ಎಲ್ಲಿ ಹೋಗಿದ್ದೆ? ನಾನು ನಿನ್ನನ್ನು ತುಂಬಾ ಹುಡುಕಿದೆ. ನನ್ನ ಗಿಡ ಬಾಡಿ ಹೋಯಿತು ಎಂದು ನಾನು ಭಾವಿಸಿದ್ದೆ. ನಾನು ಅವನನ್ನು ಅಪ್ಪಿಕೊಳ್ಳಲು ಪ್ರಯತ್ನಿಸಿದಾಗ ಅವನು ಎದ್ದು ನನ್ನನ್ನು ಅಪ್ಪಿಕೊಂಡನು. ಸರ್, ಪರಿಸ್ಥಿತಿ ಒಂದು ವಿಚಿತ್ರ ಆಟವಾಡಿತು. 8ನೇ ತರಗತಿಯ ಪರೀಕ್ಷೆಯ ನಂತರ ನನ್ನ ತಂದೆ ತೀರಿ ಹೋದರು. ಮನೆಯ ಆಸರೆ ಕಳೆದು ಹೋಯಿತು. ನಂತರ ನನ್ನ ಮಾವ ಬಂದು ನಮ್ಮನ್ನು ಬಲವಂತವಾಗಿ ನಗರಕ್ಕೆ ಕರೆದೊಯ್ದರು. ಅವರು ಬಡವರಾಗಿದ್ದರು ಸರ್. ನಾನು ಹಗಲಿನಲ್ಲಿ ಕೂಲಿ ಮಾಡಿ ರಾತ್ರಿ ಸ್ಟ್ರೀಟ್ ಲೈಟ್ ಕೆಳಗೆ ಕುಳಿತು ಓದಿದೆ. ನಾನು ಶಿಕ್ಷಣ ಹಣೆಬರಹವನ್ನು ಬದಲಿಸುತ್ತದೆ ಎಂಬ ನಿಮ್ಮ ಮಾತನ್ನು ನೆನಪಿಟ್ಟುಕೊಂಡಿದ್ದೆ. ನಾನು ಕಷ್ಟಪಟ್ಟೆ, ಪರೀಕ್ಷೆ ಬರೆದು ಇಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಅವನ ಮಾತುಗಳು ನನಗೆ ಔಷಧಿಯಂತೆ ಕೆಲಸ ಮಾಡಿದವು. ನನ್ನ ಶ್ರಮ, ನನ್ನ ತ್ಯಾಗ ವ್ಯರ್ಥವಾಗಿರಲಿಲ್ಲ. ನಾನು ನೆಟ್ಟ ಗಿಡ ಇಂದು ದೊಡ್ಡ ಮರವಾಗಿ ಬೆಳೆದಿತ್ತು. ಆದರೆ ನೀನು ಇಲ್ಲಿಗೆ ಹೇಗೆ ಬಂದೆ? ರವಿ ಅಲ್ಲಿಯವರೆಗೆ ಕಲ್ಲಿನಂತೆ ನಿಂತಿದ್ದನು. ಶಿಖರ್ ತನ್ನ ಕಣ್ಣೀರು ಒರೆಸಿಕೊಂಡು ರವಿಯ ಹೆಗಲ ಮೇಲೆ ಕೈಯಿಟ್ಟನು. ನಾನು ಇಲ್ಲಿಗೆ ಕಾಕತಾಳೀಯವಾಗಿ ಬಂದಿಲ್ಲ ಸರ್. ನಾನು ನಿಮ್ಮನ್ನು ಹುಡುಕುತ್ತಿದ್ದೆ. ನನ್ನ ಪೋಸ್ಟಿಂಗ್ ಇಲ್ಲಿಗೆ ಆದಾಗ ಮೊದಲು ನಾನು ಹಳ್ಳಿಗೆ ಹೋಗಿದ್ದೆ. ನಿಮ್ಮ ಹಳೆಯ ಮನೆಗೆ ಹೋದಾಗ ನೀವು ನಗರಕ್ಕೆ ಶಿಫ್ಟ್ ಆಗಿರುವುದು ತಿಳಿಯಿತು. ಬಹಳ ಕಷ್ಟಪಟ್ಟು ನಿಮ್ಮ ಹೊಸ ವಿಳಾಸ ಪತ್ತೆ ಮಾಡಿದೆ. ಅಲ್ಲಿಗೆ ಹೋದಾಗ ನಿಮಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಮತ್ತು ಮಗ ನಗರಕ್ಕೆ ಕರೆದೊಯ್ದಿದ್ದಾನೆ ಎಂದು ತಿಳಿಸಿದರು. ಅವನು ದೀರ್ಘವಾದ ಉಸಿರು ತೆಗೆದುಕೊಂಡು ನನ್ನನ್ನು ಪ್ರೀತಿಯಿಂದ ನೋಡಿದನು. ಸರ್, ವಿಷಯ ತಿಳಿದ ತಕ್ಷಣ ನಾನು ಎಲ್ಲವನ್ನು ಬಿಟ್ಟು ನೇರವಾಗಿ ಇಲ್ಲಿಗೆ ಓಡಿ ಬಂದೆ. ನಾನು ಎಲ್ಲರಿಗೂ ಅಲರ್ಟ್ ಮಾಡಿದ್ದೆ. ಆದರೆ ನೀವು ಹೀಗೆ ವಾಪಸ್ ಹೋಗುವ ದಾರಿಯಲ್ಲಿ ಸಿಗುತ್ತೀರಿ ಎಂದು ಅಂದುಕೊಂಡಿರಲಿಲ್ಲ. ನಾನು 1 ನಿಮಿಷ ತಡವಾಗಿದ್ದರೂ ಬಹುಶಃ ನೀವು ಹೊರಟು ಹೋಗುತ್ತಿದ್ರಿ. ಅವನು ಮತ್ತೆ ನನ್ನನ್ನು ನೋಡಿ ಡಾಕ್ಟರ್ ಕಡೆಗೆ ತಿರುಗಿದನು. ಅವನ ಧ್ವನಿ ಈಗ ಅಧಿಕಾರಯುಕ್ತವಾಗಿತ್ತು. ಹೇಳಿ ಸರ್ ಎಂದು ಡಾಕ್ಟರ್ ಕೂಡಲೇ ಮುಂದೆ ಬಂದರು. ಇವರು ನನ್ನ ಶಿಕ್ಷಕರು ಮತ್ತು ನನ್ನ ತಂದೆಯ ಸಮಾನ. ಇಂದು ನಾನು ಏನೇ ಆಗಿದ್ದರೂ ಇವರೇ ಕಾರಣ. ಇವರ ಚಿಕಿತ್ಸೆ ಕೂಡಲೇ ಆರಂಭವಾಗಲಿ. ಇವರನ್ನು VIP ವಾರ್ಡ್ಗೆ ಶಿಫ್ಟ್ ಮಾಡಿ ಮತ್ತು ನೆನಪಿರಲಿ, ಇವರಿಂದ 1 ರೂಪಾಯಿಯನ್ನು ಪಡೆಯಬಾರದು. ಇವರ ಎಲ್ಲ ಖರ್ಚನ್ನು ಆಸ್ಪತ್ರೆಯ ಫಂಡ್ನಿಂದ ಭರಿಸಲಾಗುವುದು. ಒಂದು ವೇಳೆ ಏನಾದರೂ ಕೊರತೆಯಾದರೆ ನಾನು ನನ್ನ ಸಂಬಳದಿಂದ ನೀಡುತ್ತೇನೆ. ಸರ್, ಖಂಡಿತ, ನಾವು ಈಗಲೇ ವ್ಯವಸ್ಥೆ ಮಾಡುತ್ತೇವೆ ಎಂದು ಡಾಕ್ಟರ್ ಹೇಳಿದರು. ಯಾವ ಡಾಕ್ಟರ್ ಸ್ವಲ್ಪ ಸಮಯದ ಹಿಂದೆ ನಮ್ಮನ್ನು ನೋಡಲು ಕೂಡ ಇಷ್ಟಪಡುತ್ತಿರಲಿಲ್ಲವೋ ಈಗ ಅವರೇ ಸ್ಟ್ರೆಚ್ಚರ್ ಹಿಡಿದು ಓಡುತ್ತಿದ್ದರು. ನಾನು ಮತ್ತು ರವಿ ಇದೆಲ್ಲವನ್ನು ನೋಡುತ್ತಿದ್ದೆವು. ರವಿಯ ಕಣ್ಣು ತುಂಬಿ ಬಂದಿದ್ದವು. ಅವನು ಶಿಖರ್ ಹತ್ತಿರ ಬಂದು, ಅಣ್ಣ, ನಿಮಗೆ ತುಂಬ ಧನ್ಯವಾದಗಳು. ನಾವು ಭರವಸೆನೇ ಕಳೆದುಕೊಂಡಿದ್ದೆವು. ನೀವು ದೇವರಂತೆ ಬಂದ್ರಿ ಎಂದು ಹೇಳಿದನು. ಶಿಖರ್ ರವಿಯನ್ನು ಅಪ್ಪಿಕೊಂಡು, ಧನ್ಯವಾದ ಹೇಳಬೇಡ, ಇದು ನನ್ನ ಕರ್ತವ್ಯ. ನನ್ನ ಬಳಿ ಧರಿಸಲು ಶೂಗಳಿಲ್ಲದಿದ್ದಾಗ ನಿಮ್ಮ ಅಪ್ಪ ನನಗೆ ಶೂ ಕೊಡಿಸಿದ್ದರು. ನನ್ನ ಹತ್ತಿರ ಪುಸ್ತಕಗಳಿಲ್ಲದಿದ್ದಾಗ ಅವರು ನನಗೆ ಪುಸ್ತಕ ಕೊಡಿಸಿದ್ದರು. ಇಂದು ನಾನು ನನ್ನ ಪ್ರಾಣವನ್ನೇ ನೀಡಿದರೂ ಅವರ ಋಣ ತೀರಿಸಲು ಸಾಧ್ಯವಿಲ್ಲ. ನನ್ನನ್ನು VIP ರೂಮಿಗೆ ಶಿಫ್ಟ್ ಮಾಡಲಾಯಿತು ಮತ್ತು ಚಿಕಿತ್ಸೆ ಆರಂಭವಾಯಿತು. ಅತ್ಯುತ್ತಮ ಡಾಕ್ಟರ್ಗಳು ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಶಿಖರ್ ಪ್ರತಿದಿನ ಆಸ್ಪತ್ರೆಗೆ ಬಂದು ನನ್ನ ಪಕ್ಕ ಕುಳಿತು ಕಾಲು ಒತ್ತುತ್ತಿದ್ದನು. ಹಳೆಯ ಮಾತುಗಳನ್ನು ನೆನಪು ಮಾಡಿಕೊಂಡು ನಾವು ನಗುತ್ತಿದ್ದೆವು, ಅಳುತ್ತಿದ್ದೆವು. ತಿಂಗಳುಗಳ ಚಿಕಿತ್ಸೆಯ ನಂತರ ನಾನು ಅಪಾಯದಿಂದ ಹೊರಬಂದೆ. ನನ್ನ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ದಿನ ಬಂದಾಗ ರೂಮಿನಲ್ಲಿ ಮೌನವಿತ್ತು. ಒಂದು ದೀರ್ಘ ಆಯಾಸ ಈಗಷ್ಟೇ ಇಳಿಯುತ್ತಿತ್ತು. ಡಾಕ್ಟರ್ ಫೈಲ್ ಮುಚ್ಚಿ ಮುಖ್ಯವಾದ ವಿಷಯಗಳನ್ನು ವಿವರಿಸಿ, ಈಗ ಪರಿಸ್ಥಿತಿ ಸುಧಾರಿಸಿದೆ, ಇನ್ನು ಸ್ವಲ್ಪ ಸಮಯ ಬೇಕು ಎಂದು ತಿಳಿಸಿದರು. ನರ್ಸ್ ಹೊರಗೆ ವೀಲ್ಚೇರ್ ತಂದರು. ಅಟೆಂಡೆಂಟ್ ಬಂದು ಆಸರೆ ನೀಡಿ ನನ್ನನ್ನು ಕುಳ್ಳಿರಿಸಿದರು. ಏನು ಹೇಳದೆ ನನ್ನ ಹೆಂಡತಿ ಮತ್ತು ಮಕ್ಕಳು ಬಂದರು. ಅವರ ಮುಖದಲ್ಲಿ ನೆಮ್ಮದಿ ಇತ್ತು, ಆದರೆ ಕಣ್ಣುಗಳು ಈಗಲೂ ತೇವವಾಗಿದ್ದವು. ಅವಳು ತಟ್ಟನೆ ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡಳು. ಲಿಫ್ಟ್ನಲ್ಲಿ ಕೆಳಗೆ ಇಳಿಯುವಾಗ ಯಾವುದೇ ಮಾತುಕತೆ ನಡೆಯಲಿಲ್ಲ. ಬರೀ ಯಂತ್ರಗಳ ಸದ್ದು ಹಿಂದೆ ಸರಿಯುತ್ತಿತ್ತು. ಆಸ್ಪತ್ರೆಯ ಹೊರಗೆ ಗಾಡಿ ನಿಂತಿತ್ತು. ಅಟೆಂಡೆಂಟ್ ಜಾಗರೂಕತೆಯಿಂದ ಸೀಟಿನ ಮೇಲೆ ಕುಳ್ಳಿರಿಸಿದನು. ಪ್ರತಿದಿನದಂತೆ ಎಲ್ಲವೂ ಸಹಜವಾಗಿತ್ತು. ಆದರೆ ನಮಗೆ ಆ ದಿನ ಅತಿ ವಿಶೇಷವಾಗಿತ್ತು. ಮನೆ ತಲುಪುವಷ್ಟರಲ್ಲಿ ಸಂಜೆಯಾಗುತ್ತಿತ್ತು. ಅದೇ ರಸ್ತೆಗಳು, ಆದರೆ ಮನಸ್ಸು ಬೇರೆಲ್ಲೋ ಇತ್ತು. ಮನೆಯ ಬಾಗಿಲು ತೆರೆಯುತ್ತಿದ್ದಂತೆಯೇ ಒಂದು ವಿಭಿನ್ನ ತಂಪು ಅನುಭವವಾಯಿತು. ಗೋಡೆಗಳು ನಿಟ್ಟುಸಿರು ಬಿಟ್ಟಂತೆ ಅನ್ನಿಸಿತು. ನನ್ನ ಹೆಂಡತಿ ನೇರವಾಗಿ ರೂಮಿಗೆ ಕರೆದೊಯ್ದಳು. ಕಿಟಕಿ ತೆರೆದಳು. ಹೊರಗೆ ಅದೇ ಹಳೆಯ ದೃಶ್ಯವಿತ್ತು, ಆದರೆ ಒಳಗೆ ತುಂಬ ಬದಲಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವಳು ಚಹಾ ತಂದಳು. ನಾವು ಮೂವರು ಮೌನವಾಗಿ ಕುಳಿತು ಚಹಾ ಕುಡಿದೆವು. ಯಾವುದೋ ದೊಡ್ಡ ಸಂಕಷ್ಟ ಹಿಂದೆ ಸರಿದಿದೆ ಎಂಬ ಭಾವನೆ ಇತ್ತು. ರಾತ್ರಿ ಮಲಗುವ ಮುನ್ನ ನನ್ನ ಹೆಂಡತಿ ಮೆಲ್ಲಗೆ ಕೇಳಿದಳು, ಈಗ ಎಲ್ಲವೂ ಸರಿಯಾಗುತ್ತದೆ ತಾನೇ ಎಂದು. ನಾನು ತಲೆಯಾಡಿಸಿದೆ. ಆ ಕ್ಷಣದಲ್ಲಿ ಮಾತುಗಳಿಗಿಂತ ನಂಬಿಕೆಯ ಅಗತ್ಯವಿತ್ತು.
ಆ ನಂಬಿಕೆಯೊಂದಿಗೆ ಜೀವನ ಮತ್ತೆ ನಿಧಾನವಾಗಿ ಸಾಗಲಾರಂಭಿಸಿತು. ಒಂದು ಸಂಜೆ ನಾನು ಬಾಲ್ಕನಿಯಲ್ಲಿದ್ದೆ. ಕೆಳಗೆ ಮಕ್ಕಳು ಆಟವಾಡುತ್ತಿದ್ದರು. ಜೀವನ ತನ್ನದೇ ರೀತಿಯಲ್ಲಿ ಸಾಗುತ್ತಿತ್ತು. ನನ್ನ ಹೆಂಡತಿ ಬಂದು ನನ್ನ ಪಕ್ಕದಲ್ಲಿ ನಿಂತಳು. ಅವಳು ಏನೂ ಹೇಳಲಿಲ್ಲ. ಹಾಗೆ ನನ್ನ ಕೈ ಹಿಡಿದುಕೊಂಡಳು. ಆ ಹಿಡಿತದಲ್ಲಿ ದೂರಿರಲಿಲ್ಲ, ಕೇವಲ ಪ್ರೀತಿ ಇತ್ತು. ಖುಷಿಯಾಗಿರಬೇಕೆಂದರೆ ದೊಡ್ಡ ಸಾಧನೆ ಮಾಡಬೇಕಿಲ್ಲ ಎಂಬುದು ನನಗೆ ಮೊದಲ ಬಾರಿಗೆ ಅರಿವಾಯಿತು. ಕಷ್ಟಕಾಲದಲ್ಲೂ ಯಾರಾದರೂ ನಿಮ್ಮ ಜೊತೆ ನಿಂತರೆ ಅದೇ ನಿಜವಾದ ಖುಷಿ. ಆ ಕ್ಷಣ ನನಗೆ ನಾವು ತುಂಬ ಅನುಭವಿಸಿದ್ದೇವೆ, ಆದರೆ ಜೀವನ ನಮ್ಮನ್ನು ಮುರಿಯಲಿಲ್ಲ, ಬದಲಾಗಿ ಗಟ್ಟಿಯಾಗಿಸಿತು ಎಂದು ಅನ್ನಿಸಿತು. ಇಂದು ನಾನು ವೀಲ್ಚೇರ್ನಲ್ಲಿ ಕುಳಿತು ಬೆಳಗಿನ ಬಿಸಿಲು ಮುಖಕ್ಕೆ ಬೀಳುತ್ತಿರುವುದನ್ನು ಅನುಭವಿಸುವಾಗ ಜೀವನ ಕೊನೆಗೂ ನನ್ನನ್ನು ಕಾಪಾಡಿದೆ ಎನಿಸುತ್ತದೆ. ಕೈಗಳು ಮೊದಲಿನಂತೆ ಗಟ್ಟಿಯಾಗಿಲ್ಲ, ಕಾಲುಗಳು ಸಹಕರಿಸುತ್ತಿಲ್ಲ, ಆದರೆ ಮನಸ್ಸು ಶಾಂತವಾಗಿದೆ. ನನ್ನ ಮಗ ರವಿ, ಯಾರ ಶ್ರೇಯಸ್ಸಿಗಾಗಿ ನಾನು ಓಡಾಡಿದ್ದೇನೋ ಅವನೇ ಇಂದು ನನ್ನ ಶಕ್ತಿಯಾಗಿ ನಿಂತಿದ್ದಾನೆ. ಈಗ ಅವನು ವೀಲ್ಚೇರ್ ತಳ್ಳುವುದಿಲ್ಲ, ಬದಲಾಗಿ ನನ್ನ ಜೊತೆಯಾಗಿ ನಡೆಯುತ್ತಾನೆ. ಪ್ರತಿ ಹೆಜ್ಜೆಯಲ್ಲೂ ಅಪ್ಪ ಸುಸ್ತಾಯಿತೆ ಎಂದು ಕೇಳುತ್ತಾನೆ. ಅವನ ಧ್ವನಿಯಲ್ಲಿ ದೂರಿಲ್ಲ, ಬರೀ ಕಾಳಜಿ ಇದೆ. ಸಂಬಂಧಗಳು ಜವಾಬ್ದಾರಿಗಳಿಂದ ನಿಭಾಯಿಸಲ್ಪಡುತ್ತವೆ ಎಂದು ಕಾಲವು ಅವನಿಗೂ ಕಲಿಸಿದೆ. ನನ್ನ ಹೆಂಡತಿ ತೇಜಸ್ವಿನಿ. ನನ್ನ ಔಷಧಿಯಿಂದಾಗಲಿ ಅಥವಾ ನನ್ನ ಹಳೆಯ ಕಥೆಯಿಂದಾಗಲಿ ಅವಳು ಎಂದೂ ಬೇಸರ ಪಡುವುದಿಲ್ಲ. ಮತ್ತು ಶಿಖರ್ನನ್ನು ನೋಡಿದಾಗ ನನ್ನ ಜೀವನದ ಅತಿ ದೊಡ್ಡ ಸಾರ್ಥಕತೆ ನನಗೆ ಸಿಗುತ್ತದೆ. ಯಾವ ಮಗುವಿಗೆ ನಾನು ಅಕ್ಷರ ಕಲಿಸಿದ್ದೇನೋ ಅವನೇ ಇಂದು ನನಗೆ ಏಳಲು ಸಹಾಯ ಮಾಡುತ್ತಾನೆ. ಅವನು ಇಂದಿಗೂ, ನೀವು ಅಂದು ನನ್ನ ಕೈ ಹಿಡಿಯದಿದ್ದರೆ ನಾನು ಎಲ್ಲೋ ಕಳೆದು ಹೋಗುತ್ತಿದ್ದೆ ಎಂದು ಹೇಳುತ್ತಾನೆ. ಆಗ ನನಗೆ ಅರ್ಥವಾಗುತ್ತದೆ, ಮನುಷ್ಯನ ನಿಜವಾದ ಆಸ್ತಿ ಜಮೀನು ಅಥವಾ ಹಣವಲ್ಲ, ಬದಲಾಗಿ ನಾವು ಯಾರ ಜೀವನದಲ್ಲಾದರೂ ಪ್ರಾಮಾಣಿಕವಾಗಿ ಏನನ್ನಾದರೂ ಮಾಡಿದರೆ ಆ ಮನುಷ್ಯನೇ ನಮ್ಮ ಆಸ್ತಿಯಾಗುತ್ತಾನೆ. ನಾನು ಜೀವನದಲ್ಲಿ ಅಹಂಕಾರವನ್ನು ನೋಡಿದೆ, ಒಂಟಿತನವನ್ನು ನೋಡಿದೆ, ತಪ್ಪು ತಿಳುವಳಿಕೆಗಳನ್ನು ನೋಡಿದೆ. ಜೀವನ ನೀಡಬೇಕಾದ್ದನ್ನು ನೀಡಿತು, ತೆಗೆದುಕೊಳ್ಳಬೇಕಾದ್ದನ್ನು ತೆಗೆದುಕೊಂಡಿತು. ಇನ್ನುಳಿದ ಜೀವನ ನೆಮ್ಮದಿಯಿಂದ ಕಳೆದರೆ ಸಾಕು. ನಾನು ಬದುಕಿಡೀ ಬಡತನದಲ್ಲಿ ಕಳೆದರೂ ಮಕ್ಕಳಿಗೆ ಪಾಠ ಮಾಡಿದೆ, ಪ್ರಾಮಾಣಿಕವಾಗಿ ಬದುಕಿದೆ. ಆಗ ನನಗೆ ಗೊತ್ತಿರಲಿಲ್ಲ, ನಾನು ಬಿತ್ತುತ್ತಿರುವ ಈ ಬೀಜಗಳೇ ಒಂದು ದಿನ ನನಗೆ ಉಸಿರಾಗುತ್ತವೆ ಎಂದು. ಮನುಷ್ಯನಲ್ಲಿ ಶಕ್ತಿ ಇದ್ದಾಗ ಜಗತ್ತು ಅವನ ಜೊತೆ ಇರುತ್ತದೆ. ಆದರೆ ಮನುಷ್ಯ ಸೋತಾಗ ಯಾರ ಮನಸ್ಸಿನಲ್ಲಿ ನೀವು ಜಾಗ ಮಾಡಿದ್ದೀರೋ ಅವರು ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ಮಕ್ಕಳ ಮೇಲಿಟ್ಟ ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ. ನೋವು ಎಲ್ಲರ ಜೀವನದಲ್ಲೂ ಬರುತ್ತದೆ, ಆದರೆ ನೀವು ಯಾರ ಜೀವನದಲ್ಲಾದರೂ ಭರವಸೆಯ ದೀಪ ಹಚ್ಚಿದ್ದರೆ ಅದೇ ಭರವಸೆ ಒಂದು ದಿನ ನಿಮ್ಮ ಕತ್ತಲೆಯ ಹಾದಿಯನ್ನು ಬೆಳಗುತ್ತದೆ. ಆದ್ದರಿಂದ ನಿಮ್ಮ ಬಳಿ ಪ್ರೀತಿ ಮತ್ತು ಸಹಾಯ ನೀಡಲು ಸಾಧ್ಯವಿದ್ದರೆ ಅದನ್ನು ನೀಡಿ. ಯಾಕೆಂದರೆ ಜೀವನದ ಕೊನೆಯ ತಿರುವಿನಲ್ಲಿ ಇವೇ ನಿಮ್ಮ ಕೈ ಹಿಡಿದು ನೀವು ಒಂಟಿಯಲ್ಲ, ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಹೇಳುತ್ತವೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.